ನಾವು ಸಿಕ್ಕಾಪಟ್ಟೆ ಕ್ಲೋಸ್ ಇದೀವಿ ಒಂದು ಟೈಮಲ್ಲಿ ಬೇಜಾನ್ ಕ್ಲೋಸ್. ಅವ್ರು BTM ಲೇಔಟ್ ಮನೆಗೆಲ್ಲ ಹೋಗ್ಬಿಟ್ಟು ಫುಲ್ ಚಿಲ್ ಮಾಡ್ತಾ ಇದ್ದೆ ನಾನು. ಕಾಲೇ ಇಡಲ್ಲ, ಲೈಕ್ 15 ನಿಮಿಷ ನನ್ನ ಜೊತೆ ಫುಲ್ ಮಾತಾಡ್ತಾರೆ. ಅವರು ನಿಮ್ಮ ಸೀರಿಯಲ್ ಎಲ್ಲ ನೋಡ್ತಾ ಇದ್ರೆ ಇದು ಬಿಗ್ಗೆಸ್ಟ್ ಫ್ಯಾನ್ ನಂದವರು ದರ್ಶನ್ ಅವರಮ್ಮ. ಓಕೆ 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 ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಳೆದ 2 ವರ್ಷದ ಹಿಂದೆ ಪ್ರೀತಿ ಅಂತಂದರೆ ಅದು ಲೈಫಲ್ಲಿ ಕೇವಲ ಒಂದು ಸಲ ಮಾತ್ರ ಆಗುತ್ತೆ ಅನ್ನುವಂತಹ ಒಪಿನಿಯನ್ ಇರುವಂತಹ ವ್ಯಕ್ತಿ ನಮಗೆಲ್ರಿಗೂ ಪರಿಚಯ ಆಗ್ತಾರೆ. ಈ 2 ವರ್ಷದ ಅವಧಿಯಲ್ಲಿ ಇಡೀ ಕರ್ನಾಟಕನೇ ಅವರನ್ನೇ ಪ್ರೀತಿಸೋದಕ್ಕೆ ಶುರು ಮಾಡಿರುತ್ತೆ. ಇಂತಹ ಕಲಿಯುಗದಲ್ಲೂ ಕೂಡ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ಜ್ಞಾಪಿಸುವಂತಹ ವ್ಯಕ್ತಿತ್ವ ಇವರದ್ದಾಗಿರುತ್ತೆ. ಆ ಒಂದು ವ್ಯಕ್ತಿತ್ವದ ಮೂಲಕವೇ ಇವರು ನಮ್ಮನ್ನು ಹತ್ತಿರ ಆಗ್ತಾ ಹೋಗ್ತಾರೆ. ಬಟ್ ಈಗ ಸದ್ಯಕ್ಕೆ ಈ ರಾಮನ ಅಧ್ಯಾಯ ಕೊನೆಯಾಗುವಂತಹ ಒಂದು ಹಂತಕ್ಕೆ ಬಂದು ನಿಂತಿದೆ. ನಾನು ಇಷ್ಟೆಲ್ಲ ಪೀಠಿಕೆ ಹಾಕಿದ ಮೇಲೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಜೊತೆಗೆ ಸೀತಾರಾಮ ಧಾರಾವಾಹಿ ಖ್ಯಾತಿಯ ಶ್ರೀರಾಮ್ ದೇಸಾಯಿ ಅಲಿಯಾಸ್ ರಾಮ್ ಅಲಿಯಾಸ್ ಗಗನ್ ಚಿನ್ನಪ್ಪ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಗಗನ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಸುಜಯ್. ಎಸ್, ಒಳ್ಳೇದಾಗಲಿ. ಎಸ್, ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲ ಒಳ್ಳೆ ವಿಷಯಗಳಿಗೂ ಒಂದು ಎಂಡ್ ಅಂತ ಬರಬೇಕು ಅಂತ ಇರುತ್ತಲ್ಲ. ಸೊ ಆ ಥರದ್ದೊಂದು ಅಧ್ಯಾಯ ಕೊನೆ ಆಗುವಂತಹ ಒಂದು ಹಂತ ಬಂದು ನಿಂತಿದೆ ಈಗ ಸದ್ಯಕ್ಕೆ. ಸೀತಾರಾಮ ಧಾರಾವಾಹಿ ಕೊನೆ ಆಗ್ತಾ ಇದೆ. ಸೊ ನಿಮ್ಗೆ ವಾಟ್ ಈಸ್ ಯುವರ್ ಫೀಲಿಂಗ್ಸ್? ಏನು ಅನ್ನಿಸ್ತಾ ಇದೆ ನಿಮಗೆ? ಬೇಜಾರಾಗುತ್ತೆ. ಇವಾಗ ನಾವು ಯಾವುದೇ ಪ್ರಾಜೆಕ್ಟ್ ಒಪ್ಕೊಂಡಾಗ ಅದರಲ್ಲಿ ಒಂದು ತಂಡ, ಒಂದು ಫ್ಯಾಮಿಲಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಸೊ ಲಿಟ್ರಲಿ ಲೈಕ್ ಐ ಥಿಂಕ್ ನಾನು ಬೇರೆ ಪ್ರಾಜೆಕ್ಟ್ ಮಾಡಿದಾಗನು ನನಗೆ ಅಷ್ಟೊಂದು ಹೆಲ್ದಿ ಎನ್ವೈರನ್ಮೆಂಟ್ ಇರಲಿಲ್ಲ. ಬಟ್ ಸೀತಾರಾಮ ವಿ ಹ್ಯಾಡ್ ಅನ್ ಅಮೇಝಿಂಗ್ ಎನ್ವೈರನ್ಮೆಂಟ್. ಲೈಕ್ ಎಲ್ಲರೂ, ಈವನ್ ನಾವು ಕೋಸ್ಟಾರ್ಸ್ ಇರ್ಬೋದು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಿರಲಿ, ಲೈಕ್ ಆ ಮಾತುಕತೆ ಲಿಟ್ರಲಿ ಒಂದು ಫ್ಯಾಮಿಲಿ ಬಾಂಡ್ ಥರ ಆಗಿಬಿಟ್ಟಿತ್ತು. ಸೊ ಅಲ್ಲಿ ನಾನು ತುಂಬ ಕ್ಲೋಸ್ ಆಗಿದ್ದು ಮುಖ್ಯಮಂತ್ರಿ ಚಂದ್ರು ಸರ್ಗೆ. ಸೊ ಐ ಥಿಂಕ್ ನಾನು ಒಬ್ಬನೇ ಅನಿಸುತ್ತೆ ಆ್ಯಕ್ಟರ್ಸ್ ಲಿಸ್ಟಲ್ಲಿ. ಲೈಕ್ ನಾನು 12 ಗಂಟೆಗೆ ಹೋದ್ರೂ ನನಗೆ ಅವ್ರ ಮನೆಗೆ ಆಕ್ಸೆಸ್ ಇರೋದು. ಸೊ ಅವ್ರು ನನ್ನ ಸ್ವಂತ ಮೊಮ್ಮಗನ ಥರನೇ ನೋಡ್ಕೊತಾರೆ. ಲೈಕ್ ವೆರಿ ನೈಸ್ ಜೆಂಟಲ್ಮ್ಯಾನ್. ಆ್ಯಂಡ್ ಐ ಥಿಂಕ್ ಇದೆಲ್ಲ ನಮ್ದೊಂದು ಯಾವುದೋ ಒಂದು ನಾವು ಚಿಕ್ಕದಲ್ಲಿ ಇರಬೇಕಾದ್ರೆ ಮುಖ್ಯಮಂತ್ರಿ ಚಂದ್ರು ಸರ್ನ ನೋಡಿಕೊಂಡು ನಾವು ಟಿವಿನಲ್ಲಿ ನೋಡ್ತಾ ಇದ್ವಿ. ಎಂಥ ಒಳ್ಳೆ ಆ್ಯಕ್ಟರ್ಗಳು, ಎಷ್ಟು legendary actor. He has done close to 570 plus movies in Kannada. ಅಂತ ಅವ್ರ ಜೊತೆ ನಿಮ್ಗೆ ಒಂದು ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಒಂದು ಭಾಗ್ಯ ಸಿಗೋದು, ಇಟ್ಸ್ ಆಲ್ ಪ್ಯೂರ್ ಲಕ್. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಗೆಟ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ಬೋದು ಅಷ್ಟೇ. ಬಟ್ ತುಂಬಾ ಬೇಜಾರಾಗುತ್ತೆ. ನಾಳೆ ಲಾಸ್ಟ್ ಡೇ ಬೇರೆ ಟೆಲಿಕಾಸ್ಟ್. ಲೈಕ್ ನನ್ನ ಇನ್ಸ್ಟಾಗ್ರಾಮ್ ಮೆಸೇಜಸ್ ಅಂತೂ ಯಾವಾಗ್ಲೂ ಪಾಪ ಎಲ್ಲಾ ಫ್ಯಾನ್ಸ್ ಕೇಳ್ತಾರೆ, ಲೈಕ್ ದಯವಿಟ್ಟು ನಿಲ್ಸ್ಬೇಡಿ. ಬಟ್ ಅನ್ಫಾರ್ಚುನೇಟ್ಲಿ ದ ಶೋ ಅಷ್ಟೇ ಇದ್ದಿದ್ದು ನಮಗೆ. ನೀವು ನೋಡಿದ್ರೆ ಆ ಸೀತಾರಾಮ ನಮ್ದು ಈವನ್ ಸ್ಕ್ರೀನ್ ಪ್ಲೇ ನೋಡ್ಬೋದು, ಲೈಕ್ ವೆರಿ ಫಾಸ್ಟ್ ಸ್ಕ್ರೀನ್ ಪ್ಲೇ ಬೇಸ್ಡ್. ನಮ್ದಲ್ಲಿ ನೋ ಲೈಕ್ ದಟ್ ಲ್ಯಾಗ್ ಆಕ್ಟಿಂಗ್. ನೀವು ಇವಾಗ ಶಾಕ್ ಕೊಡ್ಬೇಕಾದ್ರೆ ಈ ಕಣ್ಗಳನ್ನ ದಪ್ಪ ಮಾಡ್ಕೊಂಡು ಎಲ್ರು ಡಿನ್ ಈ ತರ ಎಲ್ಲ ಇಲ್ವೇ ಇಲ್ಲ. ಎವ್ರಿಥಿಂಗ್ ವಾಸ್ ಮೆಥಡ್ ಆಕ್ಟಿಂಗ್. ಇಟ್ ವಾಸ್ ಟು ದ ಪಾಯಿಂಟ್. ಸೊ ಆ ವಿಷಯದಲ್ಲಿ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಈ ಪ್ರಾಜೆಕ್ಟ್. ಐ ಥಿಂಕ್ ತುಂಬಾ ಮೆಚೂರ್ಡ್ ಆಗಿ ಶೂಟ್ ಮಾಡಿದ್ರು ನಮ್ಮ ಸೀತಾರಾಮನ. ಇನ್ಫ್ಯಾಕ್ಟ್ ಈಗ ನಮ್ಮ ವೈಷ್ಣವಿ ಅವರು ಒಂದು ಲಾಸ್ಟ್ ಶೂಟಿಂಗ್ ಡೇದು ವ್ಲಾಗ್ ಮಾಡಿದ್ದಾರೆ. ಅದರಲ್ಲಿ ನೀವು ಅಳ್ತಾ ಇರೋದು ಆ್ಯಕ್ಚುಲಿ ಅಲ್ಲಿ ಕಾಣಿಸ್ಕೊಂಡಿದೆ. ಅದು ವೈರಲ್ ಕೂಡ ಆಗ್ತಾ ಇದೆ ಇನ್ಫ್ಯಾಕ್ಟ್. ಸೊ ಏನು ತುಂಬ ಹಂಗೆ ಬಿಕ್ಕಿ ಅಳ್ತಾ ಇದ್ರಿ ಇನ್ಫ್ಯಾಕ್ಟ್ ನೀವು ಆ ವಿಡಿಯೋದಲ್ಲಿ ನೋಡಿದಾಗ. ನನಗೆ ಸ್ಟಾರ್ಟಿಂಗ್ ಫಸ್ಟ್ ಶಾಟ್ ಇಟ್ಟಿದ್ದು ನನ್ನ ಮತ್ತೆ ಅಶೋಕ್ ಜೊತೆನೆ. ಪ್ರೋಮೋ ಎಲ್ಲ ಬಿಡೋಣ. ಎಪಿಸೋಡ್ ಫಸ್ಟ್ ಸ್ಟಾರ್ಟಿಂಗ್ ಶಾಟ್ ನಂದು ಅಶೋಕಂದೆ ಫಸ್ಟ್ ಇಟ್ಟಿದ್ದು. ಎಂಡಿಂಗ್ ಆಗ್ಬೇಕಾದ್ರೂ ನಂದು ಅಶೋಕಂದೆ. ಎಂಡ್ ಆಗ್ಬೇಕಾದ್ರೆ ಅಲ್ಲೊಂದು ನಾವು ಫ್ಯಾಮಿಲಿದು ಫೋಟೋ ಫ್ರೇಮ್ನ ಗೋಡೆಗೆ ಹಾಕ್ಬಿಟ್ಟು ಹಿಂಗ್ ತಿರುಗ್ಬೇಕಷ್ಟೆ, ಹ್ಯಾಪಿ ಎಂಡಿಂಗ್ ಅಂತ. ಕಟ್ ಹೇಳಿದ ತಕ್ಷಣ ನಂಗೆ ಕಂಟ್ರೋಲೇ ಆಗ್ಲಿಲ್ಲ. ಐ ಡೋಂಟ್ ನೋ ಯಾವ ಗ್ಯಾಪಲ್ಲಿ ಯಾರು ಅದನ್ನ ತೆಗೆದ್ಬಿಟ್ಟು ಕಳ್ಸಿದ್ರು ಈ ನಮ್ಮ ಸೀರಿಯಲ್ ಗ್ರೂಪ್ಗೆ, ತಂಡಕ್ಕೆಲ್ಲ ಕಳ್ಸಿದ್ರು ಗೊತ್ತಿಲ್ಲ. ಬಟ್ ಐ ಗಾಟ್ ವೆರಿ ಇಮೋಷನಲ್. ದ ಓನ್ಲಿ ರೀಸನ್ ಐ ಗಾಟ್ ಇಮೋಷನಲ್ ಬಿಕಾಸ್ ಸೀತಾರಾಮ ನಂಗೆ ಎಲ್ಲ ಕೊಟ್ಟಿದೆ. ನಾನು ನೋಡೋದನ್ನ ತೆಗಿಯೋಷ್ಟು ಕೊಟ್ಟಿದೆ. ಆ್ಯಂಡ್ ನನಗೆ ಅದರಲ್ಲಿ ಇಲ್ಲ ಅಂತ ಹೇಳ್ಕೊಡೋ ನೆಸೆಸಿಟಿನೇ ಇಲ್ಲ. ಸೊ ಅಷ್ಟು ಎಲ್ಲ ಮಾಡಿರ್ಬೇಕಾದ್ರೆ, ಲೈಕ್ ಅದೊಂದು ಪ್ರಾಜೆಕ್ಟ್ ಮುಗಿತಾ ಇರ್ಬೇಕಾದ್ರೆ ಆಬ್ವಿಯಸ್ಲಿ ಯು ಫೀಲ್ ಹೆವಿ ಅಲ್ವಾ. ಏನೋ ಒಂದು ನಿಮ್ಮ ತಂದೆ ತಾಯಿನ ಬಿಟ್ಟು ದೂರ ಹೋಗಿ ಸೆಟ್ಲ್ ಆಗೋ ಥರ ನಿಮಗೆ ಫೀಲಿಂಗ್.
ಸೊ ಸೀತಾರಾಮ ವಾಸ್ ದ್ಯಾಟ್ ಕ್ಲೋಸ್ ಟು ಮೀ. ಐ ಥಿಂಕ್ ಐ ವಾಸ್ ವೆರಿ ಲಾಯಲ್, ತುಂಬಾ ಲಾಯಲ್ ಇದ್ದೆ ನಾನು ಈ ಪ್ರಾಜೆಕ್ಟ್ಗೆ. ದಿಸ್ ದ ಬೆಸ್ಟ್ ಪ್ರಾಜೆಕ್ಟ್ ಐ ಹ್ಯಾವ್ ಎವರ್ ಡನ್. ಕರೆಕ್ಟ್. ಇನ್ಫ್ಯಾಕ್ಟ್ ಹಂಗೆ ನೋಡ್ಲಿಕ್ಕೆ ಹೋದ್ರೆ ಜುಲೈ 2023 ಇದು ಟೆಲಿಕಾಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದು. ಜುಲೈ 17th, 2023 ಆಗ. ಬಟ್ ಅದಕ್ಕಿಂತ ಹಿಂದೆನೆ ಡಿಸೆಂಬರ್ 2022 ಅಲ್ಲೂ ಲೈಕ್ ಅಂದ್ರೆ ಕೆಲವು ಪೋಸ್ಟ್ ಎಲ್ಲ ಬಂದಿತ್ತು ಶೀಘ್ರದಲ್ಲಿ ಆ ಥರದ್ದೆಲ್ಲ. ಸೊ ಆಲ್ಮೋಸ್ಟ್ ನಮಗೆ ವೀಕ್ಷಕರಿಗೆ ಜಸ್ಟ್ ಒಂದು ಇನ್ನೂ 2 ವರ್ಷನೂ ತುಂಬಲಿಲ್ಲ. ಎಪಿಸೋಡ್ಸ್ ವೈಸ್ ಅಂತ ನೋಡುವಾಗ 2 ವರ್ಷ ಕೂಡ ಆಗಿಲ್ಲ ಇನ್ನೂ ಕೂಡ. ತುಂಬ ಬೇಗ ಮುಗ್ದಿದೆ. ಸಮ್ 590 ಎಪಿಸೋಡ್ಸ್ ಅಷ್ಟೇ. ಬಟ್ ನಿಮಗೆ ಆಲ್ಮೋಸ್ಟ್ 3 years ಜರ್ನಿ, ಹತ್ರ 3 years ಜರ್ನಿ ಇದು. ಸ್ಟಾರ್ಟಿಂಗ್ ಫ್ರಮ್ ಪ್ರೊಮೋ ಶೂಟಿಂದ ಹಿಡಿದು ಅಥವಾ ಪ್ರಾಜೆಕ್ಟ್ ಲಾಕ್ ಆದಾಗಿಂದ ಹಿಡಿದು ಅದೆಲ್ಲ. ಬಟ್ ವಾಟ್ ವಾಸ್ ಯುವರ್ ಥಾಟ್ ಅವಾಗ? ಅಂದರೆ ಈ ಒಂದು ಪ್ರಾಜೆಕ್ಟ್ ಬಂದಾಗ ಏನು ಯಾವ ಥರ ಶೇಪ್ ಅಪ್ ಆಗುತ್ತೆ ನಿಮ್ಮ ಕರಿಯರ್ ಅನ್ನೋದ್ರ ಬಗ್ಗೆ ಎಲ್ಲ ಯಾವ ರೀತಿ ಒಂದು ಪರಿಕಲ್ಪನೆ ಇತ್ತು ನಿಮಗೆ? ನಾನು ಈ ಪ್ರಾಜೆಕ್ಟ್ ಒಪ್ಕೊಳ್ಳೋಕ್ಕಿಂತ ಮುಂಚೆ ಲೈಕ್ ಐ ವಾಸ್ ಫೈನಾನ್ಷಿಯಲಿ ಆಲ್ಸೋ ಬ್ರೋಕ್, ಬ್ಯಾಂಕ್ ಕರಪ್ಟೆಡ್, ಫುಲ್ ಕ್ರೇಜಿ ಆಗಿತ್ತು ನನ್ನ ಲೈಫ್ ಅವಾಗ. ಕೊರೋನಾ ಬೇರೆ ಮುಗ್ದಿತ್ತು. ದೆನ್ ಆಫ್ಟರ್ ಆಲ್ ದ್ಯಾಟ್ ಐ ವಾಸ್ ಗೋಯಿಂಗ್ ಥ್ರೂ ಅ ವೆರಿ ರಫ್ ಪ್ಯಾಚ್. ಆ ಟೈಮಲ್ಲಿ October 9th, 2022 ಅಲ್ಲಿ ನನಗೆ ರಾಘು ಸರ್ ಮೆಸೇಜ್ ಮಾಡ್ತಾರೆ, ಹೀರೋ ದರ್ ಇಸ್ ಅ ಪ್ರಾಜೆಕ್ಟ್ ಲೈಕ್ ದಿಸ್, ಸೂಟ್ಸ್ ಯುವರ್ ಆಟಿಟ್ಯೂಡ್, ಯು ಹ್ಯಾವ್ ಟು ಡೂ ದಿಸ್ ಅಂತ. ಸೊ ರಾಘು ಸರ್ ನೋಸ್ ಮೀ ಮಚ್ ಬಿಫೋರ್ ಲೈಕ್ ಈ ಪ್ರಾಜೆಕ್ಟ್ಗಿಂತ ಮುಂಚೆನೆ, ಬಿಕಾಸ್ ಅವ್ರ ಜೊತೆ ನಾನು ಒಂದೆರಡು ಗೆಟ್ ಟುಗೆದರ್ ಫಂಕ್ಷನ್ ಅಲ್ಲಿ ನಾನು ಯಾರ್ದು ಬರ್ಡೇ ಪಾರ್ಟಿಲಿ ಮೀಟ್ ಮಾಡಿದ್ದೆ. ಸೊ ಹಿ ನ್ಯೂ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಐ ಆಮ್, ನನ್ನ ಪರ್ಸನಾಲಿಟಿ ಏನು, ಲೈಕ್ ಹೌ ಐ ಆಮ್ ಗೋಯಿಂಗ್ ಟು ಬಿ ಆಸ್ ಅನ್ ಆಕ್ಟರ್ ಅಂತ. ಸೊ ಆ ಪಾರ್ಟಿನಲ್ಲಿ ಐ ಹ್ಯಾವ್ ಟೋಲ್ಡ್ ಹಿಮ್ ಒಂದು ಮಾತು ಹೇಳಿದ್ದೆ, ಇದೇ ಲೈನ್ ನಾನು ಹೇಳಿದ್ದು, ಬಾಸ್ ಐ ಆಮ್ ಅನ್ ಮೆಥಡ್ ಆಕ್ಟರ್, ಗಿವ್ ಮಿ ಒನ್ ಬಿಗ್ ಬ್ಯಾಂಗ್ ಪ್ರಾಜೆಕ್ಟ್, ಐ ವಿಲ್ ಶೋ ಯು ವಾಟ್ ಐ ಆಮ್ ಕೇಪಬಲ್ ಆಫ್. ಇಷ್ಟೇ ನಾನು ಹೇಳಿದ್ದು, ಇಂಗ್ಲೀಷಲ್ಲಿ ಹಿಂಗೆ ಹೇಳಿದೆ. ಆ ಮಂಚ ನನಗೆ ಹಿಂಗೆ ಹೇಳಿದ್ರು, ಇರೋ ನೀನು ನನ್ನ ತಲೆಯಲ್ಲಿ ಇದೆಯಾ ಕಣೋ, ಡೋಂಟ್ ವರಿ ಅಂದ್ರು ಅಷ್ಟೇ. ಆಫ್ಟರ್ ದಟ್ ಐ ಡಿಡ್ಂಟ್ ಪಿಚ್ ಹಿಮ್ ಎನಿಥಿಂಗ್. ಇದು ನಾನು 2021 ಅಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿದ್ದೆ, ಆಗ ಈ ಮಾತುಕತೆ ಆಗಿದೆ. ಆಮೇಲೆ ಎಕ್ಸಾಕ್ಟ್ಲಿ 1 year and 2 months ಆದ್ಮೇಲೆ ನನಗೆ ಕಾಲ್ ಬರುತ್ತೆ. ಸೊ ದೆನ್ ಆಫ್ಟರ್ ದಟ್ ಆಗ ಸ್ವಪ್ನ ಮ್ಯಾಮ್ ಅವ್ರು ಇದ್ದಿದ್ದು, ಪ್ರೊಡಕ್ಷನ್ ಬಂದ್ಬಿಟ್ಟು ಸತ್ಯ ಸೀರಿಯಲ್ ಮಾಡ್ತಾ ಇದ್ದಾರಲ್ಲ, ಅವರು ಮಾಡ್ತಾ ಇದ್ದಿದ್ದು ಫಸ್ಟು. ಸೊ ನಮ್ಮದು ನನಗೆ ಲುಕ್ ಟೆಸ್ಟ್ ಎಲ್ಲ ಕೊಟ್ಟರು. ಲುಕ್ ಟೆಸ್ಟಲ್ಲಿ ಒಂದು ರೂಬಿ ಕ್ಯೂಬ್ ಕೊಟ್ಬಿಟ್ಟು ಇಷ್ಟು ಫ್ರೇಮ್ ಕೊಟ್ಟಿದ್ರು ನನಗೆ, ಇಷ್ಟಿದೆ ಫ್ರೇಮು, ಯು ಹ್ಯಾವ್ ಟು ಪ್ಲೇ ವಿತ್ ದ ರೂಬಿ ಕ್ಯೂಬ್ ಆ್ಯಂಡ್ ಟೆಲ್ ದ ಡೈಲಾಗ್. ಐ ರಿಮೆಂಬರ್ ನನಗೆ ಆ 1.5 ವರ್ಷ ಹಂಗರ್ ಇತ್ತಲ್ಲ, ನನಗೇನು ಕೆಲಸ ಇಲ್ಲ, ಐ ಹ್ಯಾವ್ ಟು ಅಚೀವ್ ಸಮಥಿಂಗ್ ಅಂತ. ಆ ಪೀರಿಯಡ್ ಆಫ್ ಟೈಮಲ್ಲಿ ಐ ವಾಸ್ ಲಿಟ್ರಲಿ ಲೈಕ್, ನನ್ನ ಮನೇಲಿ ಕೂತ್ಕೊಂಡು ಐ ವಾಸ್ ಜಸ್ಟ್ ವಿಷನಿಂಗ್ ಮೈ ಸೆಲ್ಫ್ ಮೀ ಟೇಕಿಂಗ್ ಅ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್. ಓಕೆ, you won't believe this is true. I haven't told this to anyone. Okay. So after that like I get this project, ನಾನು ಸುಮ್ಮನೆ ಒಪ್ಕೊಂಡು ನಾನು ಹೋಗ್ತೀನಿ, ಅಲ್ಲಿ ಲುಕ್ ಟೆಸ್ಟಲ್ಲಿ ಎಲ್ಲ ಇದಾಗುತ್ತೆ, ಇಮಿಡಿಯೇಟ್ ಸ್ವಪ್ನ ಮ್ಯಾಮ್ ಬರ್ತಾರೆ, ಡೈಲಾಗ್ ಎಲ್ಲ ಹೇಳ್ತೀನಿ, ಗಗನ್ ಪೇಮೆಂಟ್ ಎಷ್ಟು ಅಂತ ಮಾತಾಡೋಣ. ಒಳಗಡೆ ನನಗೆ ಫುಲ್ ದುಃಖ, ಹಿಂಗೆ ಇಲ್ಲಿವರೆಗೂ ಬಂದ್ಬಿಟ್ಟಿದೆ, ಬಟ್ ತೋರ್ಸ್ಕೊಳಕ್ಕಾಗಲ್ಲ, ಯು ಹ್ಯಾವ್ ಟು ಮೇಂಟೈನ್ ಯುವರ್ ಇಮೇಜ್ ಎವ್ರಿವೇರ್. ಸೊ ಹಿಂಗೆ ಎಲ್ಲ ಮಾತುಕತೆ ಆಯಿತು. ದೆನ್ ನಾನು ಕೇಳಿದಕ್ಕೆ ಒಪ್ಕೊಂಡ್ರು. ದೆನ್ ಐ ಥಿಂಕ್ ಸ್ವಪ್ನ ಮ್ಯಾಮ್ ಒಂದು ಬ್ಯೂಟಿಫುಲ್ ಥಿಂಗ್ ಮಾಡಿದ್ರು, ಲೈಕ್ ನಂದು ಬರ್ಡೇ ಬಂದ್ಬಿಟ್ಟು December 14th ಅವಾಗ, December 2023 ಅಲ್ಲಿ, 2022 ಅಲ್ಲಿ. ಸೊ December 14th ನನಗೆ ನಾನು ಅವ್ರಿಗೆ ಯಾರಿಗೂ ಹೇಳಿರಲಿಲ್ಲ, ನಮ್ಮ ಟೀಮ್ಗೆ, ಸೀತಾರಾಮ ನನ್ನ ಬರ್ತ್ಡೇ ಹಂಗೆ ಹಿಂಗೆ. ಸೊ ಅವರು ನಂದು Instagram ನೋಡ್ಬಿಟ್ಟು ಅವ್ರು ಇಮಿಡಿಯೇಟ್ಲಿ ನನಗೆ ಮಧ್ಯಾಹ್ನ ಕಾಲ್ ಮಾಡ್ತಾರೆ, ಗಗನ್ ಹೀರೋ ನಿಂದು ಬರ್ಡೇ ಏನೋ ನಿಂದು ಅಂತ ಸ್ವಪ್ನ ಮ್ಯಾಮ್ ಕೇಳ್ತಾರೆ. ಹ್ಞೂ ಮ್ಯಾಮ್ ಇವತ್ತು ನನ್ನ ಬರ್ತ್ಡೇ, ಓಕೆ ನಿಂಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತೆಲ್ಲ ಹೇಳಿ ಅವ್ರು ಕಾಲ್ ಕಟ್ ಮಾಡಿದ್ರು. ಐ ಥಿಂಕ್ ಇಡೀ ಎಂಟೈರ್ ಕನ್ನಡ ಸೀರಿಯಲ್ ಇಂಡಸ್ಟ್ರಿನಲ್ಲಿ ಇದುವರೆಗೂ ಟಿಲ್ ಡೇಟ್ ಯಾವ ಹೀರೋ ಬರ್ತ್ಡೇಗೂ ಪ್ರೋಮೋ ಲಾಂಚ್ ಮಾಡಿಲ್ಲ, ಯಾವ ಸೀರಿಯಲ್ ಲಾಂಚ್ ಪ್ರೋಮೋನು ಬಿಟ್ಟಿಲ್ಲ. ನಾನು ಹುಟ್ಟಿದ ಗಳಿಗೆ ನಾನು ಕೇಳಿ ಎಷ್ಟು ಗಂಟೆಗೆ ನೀನು ಹುಟ್ಟಿದ್ದು ಅಂತೆಲ್ಲ ಹೇಳಿ 5:45 ನನ್ನ ಬರ್ಡ್ ಟೈಮ್. ಅವರು ಸ್ವಪ್ನ ಮ್ಯಾಮ್ ನನಗೆ 7 o'clock ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಹೇಳ್ತಾರೆ 7:47ಗೆ TV ಆನ್ ಮಾಡು, ದೆರ್ ಇಸ್ ಅ ಸರ್ಪ್ರೈಸ್ ಫಾರ್ ಯು ಅಂತ. ಸೊ ದೇ ಲಾಂಚ್ಡ್ ಮೈ ಫಸ್ಟ್ ಬರ್ಡೇಗೆ ನನಗೆ ಪ್ರೋಮೋ ಗಿಫ್ಟ್ ಕೊಟ್ಟರು. ಐ ಥಿಂಕ್ ಆಫ್ಟರ್ ದ್ಯಾಟ್ ಎವ್ರಿಥಿಂಗ್ ವೆಂಟ್ ಫೆಲ್ ಇನ್ ಪ್ಲೇಸ್. ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳೋಕ್ಕಾಗಲ್ಲ, ಬಟ್ ಆ ಲೆವೆಲ್ಗೆ, ಆ ಹಂತಕ್ಕೆ ನನ್ನನ್ನು ತಲುಪಿಸ್ತು ಸೀತಾರಾಮ್. ಎಸ್. ಸೊ ಅದೇ ಸಾಕಷ್ಟು ಮೆಮೊರೀಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ ನಿಮಗೆ 3 years ಆಫ್ ಶೂಟಿಂಗ್ ಅಂದರೆ ಪೀರಿಯಡಲ್ಲಿ. ಸೊ ಯಾವುದನ್ನು ಜಾಸ್ತಿ ಮಿಸ್ ಮಾಡ್ಕೋತೀರಾ ಆ್ಯಕ್ಚುಲಿ? ಅಂದರೆ ಬೀಯಿಂಗ್ ರಾಮ್ ಯಾವ್ದು ಜಾಸ್ತಿ ಮಿಸ್ ಮಾಡ್ಕೋತೀರಾ?
ಐ ಥಿಂಕ್ ದಟ್ ಇನೋಸೆನ್ಸ್ ರಿಯಲ್ ಲೈಫಲ್ಲಿ ಯಾರಿಗೂ ಅಷ್ಟು ಇನ್ನೋಸೆಂಟ್ ಆಗಿ ಇರೋದಕ್ಕಾಗಲ್ಲ. ಬಿಕಾಸ್ ನಾವೊಂದು ಶೋನ ನಾವು ಜನಕ್ಕೆ ತೋರಿಸ್ಬೇಕಾದ್ರೆ ಏನು ಮಾಡ್ತೀವಿ, ನಮ್ಮ ಫ್ಯಾಮಿಲಿಲಿ ಇವಾಗ ಹೀರೋ ಒಬ್ಬ ತುಂಬ ಸ್ಮಾರ್ಟ್ ಆ್ಯಂಡ್ ಎಲ್ಲ ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿದ್ರೆ ಕತೆನ ನೀವು ಹೇಳ್ಕೊಂಡು ಹೋಗೋಕ್ಕೆ ಆಗಲ್ಲ. ನೀವು ಮೇನ್ ಟಾರ್ಗೆಟ್ ನಿಮ್ಮ ಮೇನ್ ಟಾರ್ಗೆಟ್ ಯಾರು ಸೀರಿಯಲ್ ಮಾಡಿದಾಗ? ಮನೇಲಿ ಕೂತಿರೋ ಗೃಹಿಣಿಯರು. ಹೆಂಗಸು ತರಕಾರಿ ಕಟ್ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ, ಅವ್ರ ಫ್ಯಾಮಿಲಿ ಒಟ್ಟಿಗೆ ಮಾತಾಡ್ಬೇಕಾದ್ರೆ ಅವ್ರಿಗೋಸ್ಕರ ನೀವು ಮಾಡ್ಬೇಕಾಗಿರೋದು ಈ ಸೀರಿಯಲ್ಗಳು. ಇವಾಗ ಮನೇಲಿ ಎಷ್ಟೋ ಗಂಡಸರು ಇರ್ತಾರೆ, ಹೊರಗೆ ಹೋಗಿರ್ತಾರೆ, ಅವ್ರಿಗೆ ಸೀರಿಯಲ್ ನೋಡೋದಕ್ಕೆ ಆಗಲ್ಲ. ಸೊ ನಾವು ಟಾರ್ಗೆಟ್ ಮಾಡ್ಬೇಕಾಗಿರೋದೇ ನಾವು ಹೌಸ್ ವೈಫ್ ಇಂಥವ್ರಿಗೆ. ಸೊ ನೀವು ಆ ಥರ ಇದ್ದಾಗ ರಾಮ್ ಕ್ಯಾರೆಕ್ಟರ್ನ ನೀವು ಇನ್ನೋಸೆನ್ಸ್ ಮಾಡಲೇಬೇಕಾಗುತ್ತೆ. ಸೊ ದಟ್ ನೀವು ಇನ್ನೊಬ್ರನ್ನ ಎತ್ಕೊಂಡು ಹೋಗ್ಬೇಕು. ಸೊ ಮನೇಲಿ ಏನಾದರೂ ಒಂದು ಕುತಂತ್ರ ಕೆಲಸ ಮಾಡೋರ್ನ ತೊಗೊಂಡು ಹೋಗಲೇಬೇಕು. So this is how you have to balance. That's the beauty of the show. Like, ನಮ್ಮ ಶೋಲಿ ಲೈಕ್ everyone had their limelight. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ, ಫಾರ್ ಎಕ್ಸಾಂಪಲ್ ಮಧು ಸರ್ ಅಂತ ಒಬ್ರಿದ್ರು ನಮಗೆ ಫಸ್ಟ್ ಡೈರೆಕ್ಟರ್. ಅವ್ರು ಎಲ್ಲ ಆರ್ಟಿಸ್ಟ್ನು ಕೊಟ್ಟು ಕೂರಿಸ್ಬಿಟ್ಟಿದ್ರು. ಕರೆಕ್ಟ್. ಲೈಕ್ ಡೈಲಾಗ್ ಇಲ್ಲದೆ ಹೋದ್ರು ಅವ್ರನ್ನ ನಿಲ್ಸ್ಬಿಟ್ಟು ಅವ್ರಿಗೆ ಏನಾದ್ರು ಒಂದು ಡೈಲಾಗ್ ಕೊಟ್ಟು ಲೈಕ್ ರಿಜಿಸ್ಟರ್ ಮಾಡಿಸೋರು ಜನರ ಮನಸ್ಸಲ್ಲಿ. ಈ ಕ್ಯಾರೆಕ್ಟರ್ ಇವಂದು ಇದೇ ಈ ಥರ ಪ್ಲೇ ಬರಬೇಕು, ಈ ಕ್ಯಾರೆಕ್ಟರ್ ಹಿಂಗೆ ಪ್ಲೇ ಮಾಡಬೇಕು ಅಂತ. ಸೊ ದಟ್ಸ್ ದ ಬ್ಯೂಟಿ ಆಫ್ ದ ಸೀತಾರಾಮ. ಸೊ ಇದೊಂದು ಇನ್ನೋಸೆನ್ಸ್ನ ಮಿಸ್ ಮಾಡ್ಕೊತೀನಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಲೈಕ್ ಇಟ್ ಈಸ್ ಆಲ್ವೇಸ್ ದೇರ್. ನನಗೆ ಸೀತಾರಾಮನ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ, ಬಿಕಾಸ್ ಇಟ್ ಈಸ್ ಆಲ್ವೇಸ್ ಇನ್ ಮೈ ಹೆಡ್ ಕಾನ್ಸ್ಟೆಂಟ್ ಆಗಿ. ಐ ಆಮ್ ವೆರಿ ಪ್ರೌಡ್ ದಟ್ ನನಗೆ ಈ ಪ್ರಾಜೆಕ್ಟ್ ಸಿಕ್ತು. ಲೈಕ್ ಆ ರಾಮನ ಪಾತ್ರ ನಾನು ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ತು ಅನ್ನೋದು. ಎಸ್. ಸೊ ಈಗ ಅದೇ ನೀವು ಹೇಳ್ದಂಗೆ ನಾಳೆ ಲಾಸ್ಟ್ ಎಪಿಸೋಡ್ ಬರುತ್ತೆ. ಸೊ ಈಗ ಜನಗಳು ಇಷ್ಟು ಪ್ರೀತಿ ಕೊಟ್ಟಿದಾರಲ್ಲ ನಿಮಗೆ, ಅಂದರೆ ಇದನ್ನ ನೀವು ಊಹೆ ಮಾಡಿದ್ರ ಫಸ್ಟೇ? ಅಂದರೆ ಇಷ್ಟೆಲ್ಲ ನನಗೆ ಪ್ರೀತಿ ಸಿಗುತ್ತೆ, ಜೊತೆಗೆ ಹಣನೂ ಸಿಗುತ್ತೆ, ಮತ್ತು ಎಲ್ಲ ಥರನೂ ಆಲ್ಮೋಸ್ಟ್ ಸಿಕ್ಕಿದೆ ಇದರಿಂದ ಅಂತ ಹೇಳಿದ್ರಿ. ಆಲ್ಮೋಸ್ಟ್ ಅಂದರೆ ತುಂಬ ಬ್ಯಾಂಕ್ರಪ್ಟ್ ಆಗಿದ್ರಿ, ನನಗೆ ಫುಲ್ ಲೋ ಫೇಸಲ್ಲಿ ಇದ್ದೆ ಅಂತೆಲ್ಲ. ಸೊ ಎಷ್ಟರ ಮಟ್ಟಿಗೆ ನೀವು ಸ್ಟೆಬಿಲೈಸ್ ಆಗಿದ್ದೀರಾ ಎಲ್ಲ ರೀತಿಯಿಂದನೂ ಅಂತ ಇವಾಗ? ಚೆನ್ನಾಗಿ ಸ್ಟೆಬಿಲೈಸ್ ಆಗಿದ್ದೀನಿ ಗುರು, ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಸೊ ಅದು ಬಿಟ್ರೆ ಲೈಕ್ ನೀವು ಹೇಳ್ದಂಗೆ ಆ ರೀಚ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ನ, ಪ್ರಾಬಬ್ಲಿ ಐ ಮ್ಯಾನಿಫೆಸ್ಟೆಡ್ ಇಟ್. ಐ ವಾಸ್ ವೆರಿ ಕ್ಲಿಯರ್ ಇನ್ ಮೈ ಹೆಡ್. ಐ ಬಿಲೀವ್ ಇನ್ ಮೈ ಸೆಲ್ಫ್ ಸುಜಯ್, ಟು ಬಿ ಆನೆಸ್ಟ್. ಲೈಕ್ ನನಗೆ ಇನ್ನೊಬ್ಬರನ್ನ ಮೆಚ್ಚಿಸ್ಬಿಟ್ಟು ಕೆಲಸ ಮಾಡಬೇಕು ಅನ್ನೋ ಅವಶ್ಯಕತೆ ನನ್ಗೆ ಅದು ಬರೋದು ಇಲ್ಲ, ನಾನು ಮಾಡೋದು ಇಲ್ಲ. ಸೊ ಐ ಆಲ್ವೇಸ್ ಬಿಲೀವ್ಡ್ ಇನ್ ಮೈ ವರ್ಕ್. ನನಗೆ ಗೊತ್ತು. ಆ್ಯಂಡ್ ನಾನು ಝೀ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗಿಂದನೇ ಹೇಳ್ತಾ ಇದ್ದೆ, ಲೈಕ್ ದಿಸ್ ಇಸ್ ಮೈ ಶೋ. ಯಾವುದೇ EP ಬಂದ್ರೂ ಅಷ್ಟೇ, ನನ್ನ ಕಾಸ್ಟ್ಯೂಮ್ ಇದುವರೆಗೂ ಪಾಪ ಅವರು ಝೀ ಅವ್ರು ನನ್ನನ್ನು ಈವನ್ ದ ಬಿಗಿನಿಂಗ್ ಲಾಂಚ್ ಆಫ್ ದ ಎಪಿಸೋಡ್ಸ್, ಎವ್ರಿ ಎಪಿಸೋಡ್ ಲಾಂಚ್ ಟೈಮಲ್ಲಿ ಇದ್ದಾಗ ಪ್ರತಿಯೊಬ್ಬರು EP ಬಂದ್ಬಿಟ್ಟು ಒಂದು ಲೀಡ್ಸ್ಗೆ ಬಂದ್ಬಿಟ್ಟು ಈ ಥರನೇ ಹಾಕಬೇಕು, ಈ ಥರನೇ ತುಂಬ ಬಾದರ್ ಮಾಡ್ತಾರೆ. when I said that like it is my show guys, just leave it to me, they literally left it to me. ನನ್ನ ಕಾಸ್ಟ್ಯೂಮ್ ವಿಚಾರಕ್ಕೆ ಬರ್ತಾ ಇರಲಿಲ್ಲ. ಗಗನ್ ಯಾಕೆ ಈ ಕಲರ್ ಹಾಕಿದ್ದೀರಾ? ನಾಟ್ ಇವನ್ ಒನ್ ಕ್ವೆಶನ್. ಐ ಯೂಸ್ ಟು ಟೆಲ್ ದೆಮ್ ಇಟ್ಸ್ ಮೈ ಶೋ, ಜಸ್ಟ್ ಲೀವ್ ಇಟ್ ಟು ಮೀ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಸೊ ನನ್ಗೆ ಆ ಕಾನ್ಫಿಡೆನ್ಸ್ ಇತ್ತು ಈ ಶೋ ಮೇಲೆ. ಆ್ಯಂಡ್ ದಟ್ ರೀಚ್ ನೀವು ಕೇಳಿದ ಆ ರೀಚ್ ಬಗ್ಗೆ ಮಾತಾಡ್ಬೇಕಂದ್ರೆ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ರೀಚ್. ಬಟ್ ಐ ಯೂಸ್ ಟು ಆಲ್ವೇಸ್ ಥಿಂಕ್ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಫ್ಯೂ ಅದರ್ ಆಕ್ಟರ್ ಫ್ರೆಂಡ್ಸ್, ನನ್ನ ಹೆಸರು ದೇ ಆರ್ ಡೂಯಿಂಗ್ ರಿಯಲಿ ಗುಡ್. ನಾನು ಅವ್ರ ಜೊತೆ ಎಲ್ಲ ಇದ್ದಾಗ like I see them shopping and all that, like not seeing the price tag, just buy it. Like I used to always vision myself like like you have to become this rich, ನಿನ್ ಬದುಕಬೇಕು, ಒಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕು ಅಂದರೆ you need, see there are many, lot of them will tell like money can't buy you happy. See, I'll tell you, to an extent it will buy you happiness. ನಿಮ್ಗೆ ಏನು ಇವಾಗ ಬೆಂಗಳೂರಲ್ಲಿ ಬದುಕಬೇಕಂದ್ರೆ ಬಾಡಿಗೆ ಕೊಡಬೇಕು ಅಂದ್ರು ಬಾಡಿಗೆ ಯಾರು ಫ್ರೀಯಾಗಿ ಇಟ್ಕೊಳ್ಳೋದಿಲ್ಲ, ದುಡ್ಡು ಇರಲೇಬೇಕು. ಸೊ ಮನಿ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್. ಬಟ್ ಆಲ್ಸೋ ಲೈಕ್ ಆ ಫೇಮ್ ನನಗೆ ಆ ರೀಚ್ ಆಗುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಓವರ್ ಅ ನೈಟ್, ಲೈಕ್ ಯಾವಾಗ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಯಿತು, ಫಸ್ಟ್ 5 ಎಪಿಸೋಡ್ಸ್ ಆದಮೇಲೆ ಐ ಸಾ ಎವ್ರಿಥಿಂಗ್ ಚೇಂಜಿಂಗ್ ಲೈಕ್ ಕ್ರೇಜಿ. ನಾನು ಕಂಠೀರವ ಸ್ಟುಡಿಯೋಗೆ ಎಂಟರ್ ಆಗಬೇಕಾದ್ರೆ ಪಾಪ ಗೇಟ್ ಹತ್ರ ಈ ಕಾಲೇಜ್ ಹುಡುಗಿರು ನಿಂತ್ಕೊಂಡು ಬುಕೆ ಇಟ್ಕೊಳ್ಳೋರು. ಸೊ ಪಾಪ ಯಾರೋ ಫಿಲ್ಮ್ ಅವ್ರು ಶೂಟಿಂಗ್ ಕೇಳೋರು ಹೇಳ್ತಾ ಇದ್ರು, ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ ಹುಡುಗಿರು, ಹಿಂಗೆ ನಮ್ಮ ಹೀರೋ ಅಲ್ಲ ಬಂದವರಲ್ಲ ನೋಡ್ರೆ ಅವ್ರು ರಾಮ್ ಇಲ್ಲ, ಸೀತಾರಾಮ ರಾಮಗೆ. ಸೊ ದೀಸ್ ಆಲ್ ಥಿಂಗ್ಸ್ ಮೇಡ್ ಮೀ ವೆರಿ ಹಂಬಲ್. ಪ್ರಾಬಬ್ಲಿ ನನಗೆ ಈ ಫೇಮ್ ನೇಮ್ ಗ್ರೋತ್ ನನಗೆ ನಾನು ಮಂಗಳಗೌರಿ ಮಾಡ್ಬೇಕಾದ್ರೆ ಸಿಕ್ಕಿದ್ರೆ ನನ್ನನ್ನು ಹಿಡಿಯೋಕೆ ಆಗ್ತಾ ಇರಲಿಲ್ಲ. ಅಷ್ಟು ಆಟಿಟ್ಯೂಡ್ ಇರ್ತಾ ಇತ್ತು. ಸಿ ದಟ್ಸ್ ವಾಟ್ ಐ ಟೆಲ್ ಯು ರೈಟ್, ಲೈಕ್ ಆ ಫೇಲ್ಯೂರ್,
ಪೇಷನ್ಸ್, ಆ ಟೈಮ್ ಇರುತ್ತಲ್ಲ, ದಟ್ಸ್ ದ ಟೈಮ್ ಯು ನೀಡ್ ಟು ವರ್ಕ್ ಆನ್ ಯೋರ್ ಸೆಲ್ಫ್. ನನಗೆ ಸೀತಾರಾಮ ಇಟ್ ಮೇಡ್ ಮಿ ವೆರಿ ಹಂಬಲ್. ಫೇಮ್ ನಾನು ಮುಂಚೆನೇ ನೋಡಿದ್ದೆ, ಈ ಫೇಮ್ ನೇಮ್ ಅಲ್ಲ, ಇಟ್ಸ್ ನಾಟ್ ಲೈಕ್ ಐ ವಾಸ್ ವರ್ಕಿಂಗ್ ಅಬ್ರಾಡ್, ಸೊ ಐ ವಾಸ್ ಮೇಕಿಂಗ್ ಗುಡ್ ಮನಿ, I had cars, like everything. So but when I left all that, I became zero. Correct. So then again this Sitarama bantu. It made me very grounded, like ಆ ಕ್ಯಾರೆಕ್ಟರ್ ಥರನೇ ಮಾಡಿಬಿಡ್ತು ನನ್ನನ್ನು ಆಟೋಮ್ಯಾಟಿಕ್ ಆಗಿ. ಆ್ಯಂಡ್ ಐ ಆಲ್ವೇಸ್ ಲೈಕ್ ದಟ್ ಚೇಂಜ್. ನಾವು ಐ ಲೈಕ್ ಟು ಬಿ ಹಂಬಲ್, ಲೈಕ್ ನಾರ್ಮಲ್ ಎಲ್ಲರೂ ಇರ್ತಾರಲ್ಲ, ಲೈಕ್ ಎಲ್ಲ ಅಲ್ಲಿ ಹೋಗು ತಿನ್ನು, ಲೈಕ್ ಫ್ರೆಂಡ್ಸ್ ಜೊತೆ ಓಡಾಡು. ಐ ಲೈಕ್ ಸಚ್ ಲೈಫ್. ಆ್ಯಂಡ್ ಸೀತಾರಾಮ ಹ್ಯಾಸ್ ಮೇಡ್ ಮೀ ದಟ್ ಸೋ ಮೆಚೋರ್ಡ್ ಇನ್ ಲೈಫ್ ಅಂತ ಹೇಳ್ತಾರಲ್ವಾ. ಲೈಕ್ ಐ ಥಿಂಕ್ ಫಾರ್ ಎವ್ರಿ ಹುಡುಗನಿಗೂ, ಲೈಕ್ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್ಗೂ ಈ ಒಂದು ಫೇಸ್ ಸಿಕ್ಕಿ, ದಟ್ ಫೇಮ್ ಹ್ಯಾಸ್ ಟು ಹಿಟ್ ದೆಮ್ ಇನ್ ಅ ವೆರಿ ನೈಸ್ ವೇ. ಯು ಶುಡಂಟ್ ಗೆಟ್ ಆರೋಗೆಂಟ್. ಹೌದು. So the day you become arrogant, you're going to lose everything. So you have to be always grounded. So I believe in all that. Manifest ತುಂಬಾ ಮಾಡಿದ್ದೀನಿ ನಾನು. ಇನ್ನು ಅದೇ ಈಗ ಆ್ಯಕ್ಚುಲಿ ನೀವು ಹೇಳಿದ್ರಿ, ನಾನು ಇನ್ನೋಸೆನ್ಸ್ನ ತುಂಬ ಮಿಸ್ ಮಾಡ್ಕೊತೀನಿ ರಾಮ್ ಕ್ಯಾರೆಕ್ಟ್ರಲ್ಲಿ ಅಂತ. ಅಂದರೆ ನೀವೇ ಹೇಳ್ದಂಗೆ ರಿಯಲ್ ಲೈಫಲ್ಲಿ ಯಾರೋ ಅಷ್ಟು ಇನ್ನೋಸೆಂಟ್ ಸಾಧ್ಯ ಇಲ್ಲ, ನೀವು ಕೂಡ ಇರಲ್ಲ. ಸೊ ಏನು ಟೇಕ್ ಹೋಮ್ ಆಗಾದರೆ ನಿಮ್ಗೆ ಈ ಸೀರಿಯಲ್ನಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಪ್ಲಸ್ ಎಲ್ಲ ರೀತಿಯಿಂದನು? ಪೇಷನ್ಸ್, ಮೊದಲನೇದಾಗಿ ತಾಳ್ಮೆ, ಅಹಂ ಇಲ್ಲ. ವಾಟ್ ಎವರ್ ಐವ್ ಟೇಕನ್ ಫ್ರಮ್ ದ ಸೀರಿಯಲ್ ಇಸ್ ದಟ್ ಬೀಯಿಂಗ್ ಹಂಬಲ್ ಟು ಪೀಪಲ್ ಆ್ಯಂಡ್ ಖುಷಿಯಾಗಿರಬೇಕು. ಲೈಫಲ್ಲಿ ಏನೇ ಟೆನ್ಷನ್ ಬಂದರೂ ಈಸಿಯಾಗಿ ಸಾಲ್ವ್ ಮಾಡಬೇಕು. ವಿ ಆರ್ ದ ಸೊಲ್ಯೂಷನ್ ಫಾರ್ ದಟ್ ಪ್ರಾಬ್ಲಮ್ಸ್. ಬಟ್ ನಾವು ಅದನ್ನು ಜಾಸ್ತಿ ಥಿಂಕ್ ಮಾಡಿ ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ ನಾವು ಯಾವತ್ತು. ವಿ ಮೇಕ್ ಇಟ್ ವೆರಿ ಕಾಂಪ್ಲಿಕೇಟೆಡ್. ಓ ದೇವರು, ಅಯ್ಯೋ ಅಲ್ಲೊಂದು ಹರಕೆ ಕಟ್ಕೊಂಡು ತಿನ್ಸೆ, ಇದೆಲ್ಲ ಅನ್ನೆಸೆಸರಿ. ಯು ಕ್ಯಾನ್ ಜಸ್ಟ್ ಲೀವ್ ದಟ್. ಇವಾಗ ಒಂದು ಸಣ್ಣ ಪ್ರಾಬ್ಲಮ್ ಇವಾಗ ಇರುತ್ತಲ್ವಾ, ಅದನ್ನೊಂದು 2 ದಿನ ಬಿಟ್ಟು ನೀವು ಅದನ್ನ ನೋಡಿ ಅದು ಪ್ರಾಬ್ಲಮ್ ಕಡಿಮೆ ಆಗಿರುತ್ತೆ. ಯು ಶುಡಂಟ್ ಟೇಕ್ ದಟ್ ಇಂಪಲ್ಸಿವ್ ಡಿಸಿಷನ್ ಅಂತ ಹೇಳ್ತಾರೆ. ಸೊ ಐ ಲರ್ನ್ ದ್ಯಾಟ್, ಲೈಕ್ ಟು ಬಿ ಹೌ ನೀವೆಷ್ಟು ಮೆಚೋರ್ಡ್ ಆಗಿ ಥಿಂಕ್ ಮಾಡ್ಬೋದು. ಲೈಕ್ ನೀವು ಏನೇ ಒಂದು ಸ್ಟೆಪ್ ತಗೋಬೇಕಾದ್ರೆ ಎಷ್ಟು ವೈಸ್ ಆಗಿ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಟೇಕ್ ದಟ್ ಸ್ಟೆಪ್. ಇದೆಲ್ಲ ಕಲಿತೆ ನಾನು ಸೀತಾರಾಮದಲ್ಲಿ. ಸೊ ಇಷ್ಟೆಲ್ಲ ಒಳ್ಳೆ ವಿಷಯಗಳನ್ನು ತಂದು ಕೊಟ್ಟಿದೆ ನಿಮಗೆ ಲೈಫಲ್ಲಿ ಸೀತಾರಾಮ. ಸೊ ಇನ್ಫ್ಯಾಕ್ಟ್ ಜನಗಳು ಕೂಡ ಕೇಳ್ತಿದ್ದಾರೆ ಯಾಕೆ ಸ್ಟಾಪ್ ಆಗ್ತಿದೆ, ಇಷ್ಟೆಲ್ಲ ಚೆನ್ನಾಗಿದೆ ಆ ಥರದ್ದೆಲ್ಲ ಅಂತ. ಇನ್ಫ್ಯಾಕ್ಟ್ ನಾವು ಅಶೋಕ್ ಅವರ ಇಂಟರ್ವ್ಯೂ ಮಾಡಿದಾಗ ಕಮೆಂಟ್ಸಲ್ಲೂ ಅವರವ್ರದ್ದೇ ರೀಸನ್ ಬರೆದಿದ್ದಾರೆ, ಇಂಥದಕ್ಕೆ ಸ್ಟಾಪ್ ಆಯಿತು, ಇಂಥದ್ದು ರೀಸನ್ ಆ ಥರದ್ದೆಲ್ಲ ಅಂತ. ಬಟ್ ಯಾಕೆ ಸ್ಟಾಪ್ ಆಗ್ತಾ ಇದೆ ಇಂಥ ಒಂದು ಶೋ ಅಂತ? ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸೀತಾರಾಮ ರಾಘವೇಂದ್ರ ಹುಣಸೂರ್ ಸರ್ ಅವಾಗಲೇ ಹೇಳ್ಬಿಟ್ಟಿದ್ರು, ಈ ಸೀರಿಯಲ್ನ ನಾವು ಜಾಸ್ತಿ ಎಳೆಯೋದಕ್ಕೆ ಹೋಗಲ್ಲ. ವಿ ಆರ್ ಗೋಯಿಂಗ್ ಟು ಫಿನಿಶ್ ಇಟ್. ಪೀಕಲ್ಲಿ ಇರಬೇಕಾದ್ರೇ ನಾವು ಮುಗಿಸ್ತೀವಿ. ಯಾಕೆ ಆ ರೀತಿ? ಬಿಕಾಸ್ ಇವಾಗ ನೀವು ಯಾವುದೇ ಸೀರಿಯಲ್ ತಗೊಳ್ಳಿ, 250 ಎಪಿಸೋಡ್ಸ್ ಆದ್ಮೇಲೆ ನಿಮ್ಗೆ ಏನು ಅಷ್ಟು ಕಂಟೆಂಟ್ ಸಿಗಲ್ಲ. ಏನು ಕಂಟೆಂಟ್ ಸಿಗುತ್ತೆ? ಮತ್ತೆ ಯಾವಾಗಲೂ ಅತ್ತಿಗೆ ಸೊಸೆನ ಕಾಟ ಕೊಡಬೇಕು, ಇಲ್ಲ ಅಂದರೆ ಬಾಮ ಕಾಟ ಕೊಡಬೇಕು, ಇಲ್ಲಾಂದ್ರೆ ಅಣ್ಣನ ಹೆಂಡತಿ ಅತ್ತಿಗೆ ಕಾಟ ಕೊಡಬೇಕು. ಇಷ್ಟೇ ಆಗೋದು ಹೊರತು ಇನ್ನೇನು ನಿಮ್ಗೆ ಕಂಟೆಂಟ್ ಸಿಗುತ್ತೆ ಹೇಳಿ? ನಮ್ದಲ್ಲಿ ಅದು ಯಾವುದೂ ಇರಲಿಲ್ಲ. ನಮ್ದಲ್ಲಿ ಇದ್ದಿದ್ದೆ ನಂದು ಸೀತಾದು ಲವ್ ಸ್ಟೋರಿ ದಟ್ ಮೇಡ್ ಲೈಕ್ 275 300 ಎಪಿಸೋಡ್ಸ್ಗೇನೋ ನಮ್ಮ ಮದುವೆ ಮಾಡಿಸಿದ್ದು. ದಟ್ಸ್ ಲೈಕ್ ದ ಲಾಂಗೆಸ್ಟ್ ಲವ್ ಸ್ಟೋರಿ ಎವರ್. ವಿ ಹ್ಯಾಡ್ ಸಚ್ ಬ್ಯೂಟಿಫುಲ್ ಲವ್ ಸ್ಟೋರಿ. ಹಂತದಲ್ಲೂ ನಮ್ದೊಂದು ಕ್ಯೂಟ್ ಒಂದು ಅದ್ಭುತವಾದ ಒಂದು ರೊಮ್ಯಾಂಟಿಕ್ ಸೀನ್ಸ್ ಇರೋದು, ಲೈಕ್ ದಟ್ ದಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ. ಸೊ ಇದೆಲ್ಲ ಒಂದು ಬ್ಯೂಟಿ ಆಸ್ಪೆಕ್ಟ್ಸ್ ಇತ್ತು. ಆಮೇಲೆ ಬಂದರೆ ಮದುವೆ ಆಗಿ ಬಂದಮೇಲೆ ಅತ್ತೆ ಸೊಸೆದು ಇದ್ದಿದ್ದೇ ಕಾಟ ಇದ್ದಿದ್ದು. ದಟ್ ಈಸ್ ಎವ್ರಿ ಸ್ಟೋರಿ ಥರನೇ. ಬಟ್ ನಮ್ದಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ವಿ. ಅಂದರೆ ನನ್ನ ಪಾಸ್ಟ್ಗೆ ಹೋಗಿ ಅದಕ್ಕೆ ಆ್ಯಕ್ಚುಲಿ ನನ್ನ ತಂದೆ ತಾಯಿನ ಮದುವೆ ಆಗಬೇಕಾಗಿತ್ತು, ನನ್ನ ಚಿಕ್ಕಿ. ಸೊ ಈ ಥರ ಒಂದು ಆ ಸಣ್ಣ ಟ್ವಿಸ್ಟ್ ಕೊಟ್ಬಿಟ್ಟು ಅಷ್ಟೇ, ಅದಕ್ಕೆ ಎಂಡ್ ಮಾಡಿಬಿಟ್ವಿ. ನಾವು ಜಾಸ್ತಿ ಲ್ಯಾಗ್ ಮಾಡೋಕ್ಕೆ ಹೋಗಲಿಲ್ಲ. ನಾವು ಲ್ಯಾಗ್ ಎಲ್ಲಿ ಮಾಡಿದಂದರೆ ಸಿಹಿ ಇದರಲ್ಲಿ ಸ್ವಲ್ಪ ಅಷ್ಟೇ. ಅದು ಬಿಟ್ಟರೆ ನಾವೆಲ್ಲೂ ಲ್ಯಾಗ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ನಮ್ದು ಏನು ಬೇರೆ ಥ್ರೆಡ್ಸ್ ಏನೂ ಇರಲಿಲ್ಲ. ನಾವು ಬೇರೆ ಕತೆ ಓಪನ್ ಮಾಡಬೇಕು, ಇವಾಗ ನನ್ನ ಅಪ್ಪ ಅಮ್ಮಂದು ಇದು ಓಪನ್ ಮಾಡಿ ಆ ಥರ ಏನಿಲ್ಲ. ಪೀಕಲ್ಲಿತ್ತು, ಪೀಕಲ್ಲೇ ನಿಲ್ಲಿಸ್ಬಿಟ್ಟು. ಸೊ ಇಟ್ ವಾಸ್ ಲೈಕ್ ವೆರಿ ಕ್ಲಿಯರ್ ವೆನ್ ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್ ಇಟ್ ಸೆಲ್ಫ್. ನಮ್ಗೆಲ್ಲರ ತಲೆಗೂ ಹಾಕ್ಬಿಟ್ಟಿದ್ರು ಪೀಕಲ್ಲಿ ಇದ್ದಾಗೆ ಇದು ಮುಗಿಯುತ್ತೆ ಅಂತ. ವಿ ವರಂಟ್ ಸರ್ಪ್ರೈಸ್ ಎಟ್ ಆಲ್. ಬಟ್ ಅಫ್ಕೋರ್ಸ್ ನೀವು ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದಾಗ ಲೈಕ್ ನಿಮಗೆ ಅದು ಒಬ್ಬೊಬ್ಬಿ ಒಂದು ತಾಕತ್ತೆ, ಲೈಕ್ ಯಾಕೆ ಇಷ್ಟು ಬೇಗ ಮುಗಿಸಿದ್ರು ಅಂತ. ಬಟ್ ಇವೆಂಚುಲಿ ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಂತ ಹೇಳ್ತಾರಲ್ವ ಅಷ್ಟು. ರಾಮ್ ಪಾತ್ರ ನೋಡಿರುವಂತಹ ಪ್ರೇಕ್ಷಕರು ಎಸ್ಪೆಷಲಿ ಹುಡುಗಿಯರಂತೂ ಓಕೆ ಸಿಕ್ಕಿದ್ರೆ ಈ ಥರದ ಗಂಡ, ಜೊತೆಗೆ ಅಂದ್ರೆ ವಿತ್ ಪ್ಯಾಕೇಜ್ ಅಂದ್ರೆ ನಿಮಗೆ ಒಳ್ಳೆ ಪೇರೆಂಟಿಂಗ್ ಕೂಡ ತೋರಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ. ಸಿಹಿನ ನೀವು ಮಾತಾಡ್ಸೋ ರೀತಿ
ಆ ಸಿಹಿ ಜೊತೆಗೆ ನಿಮಗಿರುವಂತಹ ಒಂದು ಆ ರ್ಯಾಪ್ ಇರ್ಬೋದು, ಅದೆಲ್ಲ ಬಹಳ ಇಷ್ಟ ಆಗಿದೆ. ಇನ್ಫ್ಯಾಕ್ಟ್ ಈಗ ದೊಡ್ಡವರು ಕೂಡ ಯೋಚನೆ ಮಾಡ್ತಿರ್ತಾರೆ, ಸಿಕ್ಕಿದ್ರೆ ಇಂಥ ಅಳಿಯ ಸಿಗ್ಬೇಕು ಮಗಳಿಗೆ, ಆ ಥರದ್ದೆಲ್ಲ. ಸೊ ಅದೇ ಆ ಒಂದು ಪೇರೆಂಟಿಂಗ್ ಅದು ಕೂಡ ಆ್ಯಕ್ಚುಲಿ ನೀವು ಸಾಕಷ್ಟು ಇದರಿಂದ ಕಲ್ತಿರ್ತೀರಿ ಇವಾಗ, ಮಕ್ಕಳನ್ನ ಹೆಂಗೆ ಮಾತಾಡಿಸ್ಬೇಕು ಹೇಗೆ ಅಂತೆಲ್ಲ. ಸೊ ಹಿಂಗೆ ಅಂದರೆ ಯಾವ ಥರ ಐ ಟೆಲ್ ಯು ಲೈಕ್ ಆ ಪೇರೆಂಟಿಂಗ್ ನನ್ಗೆ ಅಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಅಕ್ಕನ ಮಗ. ನಾನ್ ಯಾವತ್ತೂ ಅವಳನ್ನ ಸಿಹಿ ಅಂತ ನೋಡ್ತಾನೆ ಇರ್ಲಿಲ್ಲ. ನನಗ್ ನನ್ನ ಅಕ್ಕನ ಮಗ ಅಂತಾನೆ ನಾನು ಅನ್ಕೊಂಡು ನಾನು ಆಕ್ಟ್ ಮಾಡ್ತಾ ಇದ್ದಿದ್ದು. ಅವಳನ್ನ ಬೇಬಿ ಗೋಬಿ ಅಂತ ಕರೆಯೋದಾಗ್ಲಿ, ಲೈಕ್ ಆ ಮೂಗ್ನ ಹಿಂಗ್ ಗಿಂಡೋದಾಗ್ಲಿ, ಇದೆಲ್ಲ ನನ್ನ ಅಕ್ಕನ ಮಗನ್ ಮಾಡ್ತಾ ಇದ್ದೆ ನಾನು. ಈಗ್ಲೂ ಮಾಡ್ತೀನಿ ಪಾಪ ಅವನ್ಗೆ. ಸೊ ಹಾಗಾಗಿ ಆ ಸಿಹಿ ಜೊತೆ ಅಷ್ಟೊಂದು ಕಂಫರ್ಟ್ನೆಸ್, ಅಷ್ಟು ಈಸಾಗಿ ಆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸೊ ಐ ಥಿಂಕ್ ಇಲ್ಲ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಮೈ ಸಿಸ್ಟರ್ ಡಿಂಟ್ ಹ್ಯಾವ್ ಅ ಬೇಬಿ, ಪ್ರಾಬಬ್ಲಿ ಇದು ಆಗ್ತಾ ಇರ್ಲಿಲ್ಲ ಏನೋ. ಓಕೆ. ಸೊ ಇದು ಮುಂದಕ್ಕೆ ಈಗಲೇ ಎಕ್ಸ್ಪೀರಿಯನ್ಸ್ಡ್ ಆದಂಗೆ ಎರಡು ಸಲ ರಿಯಲ್ ಲೈಫಲ್ಲಿ ನಿಮ್ಮ ಅಕ್ಕನ ಮಗ ಮತ್ತು ಇಲ್ಲಿ ಸೀರಿಯಲಲ್ಲಿ. ಸೊ ಹೆಂಗೆ ಅಂದರೆ ಕ್ರೇಜಿ ಪ್ರಪೋಸಲ್ಸ್ ಎಲ್ಲ ಯಾವ ಥರ ಬರುತ್ತೆ ನಿಮಗೆ ಇನ್ಸ್ಟಾದಲ್ಲಿ ಅಥವಾ? ಯಾರೊಬ್ರು ಲವ್ ಲೆಟರ್ ಏನೋ ಬ್ಲಡ್ಡಲ್ಲಿ ಬರೆದ್ಬಿಟ್ಟು ಕಳಿಸಿದ್ರು. ಆಮೇಲೆ ನಾನು ಶೂಟಿಂಗ್ ಮಾಡೋ ಜಾಗಕ್ಕೆ ಯಾರೊಬ್ರು ಬಂದ್ಬಿಟ್ಟು ಪಿಲ್ಲೋ ಕವರ್ ಕೊಟ್ಟಿರು. ಐ ಶೋ ಯು. ಸೊ ಏನು ಮಿಸ್ ಯು ಗಗನ್, ಇದನ್ನೇ ನೀವು ಪಿಲ್ಲೋಗೆ ಹಾಕೊಂಡು ಮಲಗಬೇಕು ಈ ಥರ. ಆಮೇಲೆ ಐ ಥಿಂಕ್ ಲೈಕ್ ಎಷ್ಟು ಎಫರ್ಟ್ ಟೈಮ್ ತಗೋತಾರಂದ್ರೆ ಝೀ ಆಫೀಸ್ಗೆ ನನ್ನ ಹೆಸರಾಗ್ಬಿಟ್ಟು ಗಗನ್ ಟು ಗಗನ್ ಚಿನ್ನಪ್ಪ ಅಂತ ಹೇಳಿ ಅಲ್ಲಿಗೆ ಲೆಟರ್ ಬರೀತಾರೆ. ಬರ್ದ್ಬಿಟ್ಟು ಏನಂದ್ರೆ ಲೈಕ್ ದೇ ಆಸ್ ಮಿ ಲೈಕ್ ಯಾವ್ದಾದ್ರು ಒಂದು ಸೀನಲ್ಲಿ ನಾನು ಸ್ವಲ್ಪ ಸಣ್ಣಗೆ ಕಾಣಿಸ್ತಾ ಇದ್ರೆ ಅವ್ರು ಹೇಳೋದು, ನೀವು ತುಂಬಾ ಸಣ್ಣಾಗಿದ್ದೀರಾ, ಸ್ವಲ್ಪ ತಿನ್ನಿ ಇದು, ಆಮೇಲೆ ಡ್ರೈ ಫ್ರೂಟ್ಸ್ ತಿನ್ನಿ, ಹಿಂಗೆಲ್ಲ ಅಡ್ವೈಸ್ ಮಾಡ್ತಾರೆ. ಲೈಕ್ ಆಮೇಲೆ ನಾನು ಒಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೆ, ಸ್ವಲ್ಪ ಜುಟ್ಟೆಲ್ಲ ಬಿಡಿದೆ. ಸೊ ಅವ್ರು ಹೇಳ್ತಾರೆ ಇಲ್ಲ ಅದೆಲ್ಲ ಅದ್ ಮಾಡಬೇಡಿ, ಸ್ವಲ್ಪ ಕಡಿಮೆ ಮಾಡಿ, ಇದೆಲ್ಲ ದೇ ಗೋ ಇನ್ ಡೀಟೇಲ್. ಲೈಕ್ ಯಾರೋ ನನ್ನ ಗರ್ಲ್ ಫ್ರೆಂಡ್ ತರ, ಲೈಕ್ ಅಷ್ಟೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತದೆ. ನೋ, ದೇ ಲಿಟರಲಿ ಸೆಂಡ್ ದ ಲೆಟರ್. ಐ ಶೋ ಯು ದ ಲೆಟರ್ಸ್. ಯಾ, ಇಟ್ಸ್ ದೇರ್. ಐ ಹ್ಯಾವ್ ಲೈಕ್ 5-6 ಲೆಟರ್ಸ್. ಆಫೀಸಲ್ಲಿ ಒಂದು 60 ಲೆಟರ್ ಇದೆ, ಅದನ್ನ ಅಲ್ಲೇ ಬಿಟ್ಟೆ ನಾನು. ಯಾ, ಸೊ ಹಂಗೆ ಆ ಥರದೆಲ್ಲ. ಸೊ ಅದು ಬಿಟ್ಟರೆ ನಿಮಗೆ ಅಂದರೆ ಒಂದು ಎನ್ಕೌಂಟರ್ ಥರ ಬೇರೆ ಯಾರೋ ಸಿಕ್ಕಿ ನಿಮಗೆ? ಸಿಗ್ನಲ್ ಅಲ್ಲಿ ಒಂದ್ಸತಿ ಸ್ಕೂಟಿದಲ್ಲಿ ಪಾಪ ಯಾರೋ ಚೇಸ್ ಮಾಡ್ಕೊಂಡು ಬಂದ್ರು. ದೆನ್ ಐ ಲಿಟರಲಿ ಸ್ಟಾರ್ಟ್, ದಯವಿಟ್ಟು ಬರಬೇಡಿ, ಆ ಥರ ಮಾಡಬೇಡಿ. ವಾಟ್ ಇಫ್ ನಾನು ಇವಾಗ ಸ್ವಲ್ಪ ಸ್ಪೀಡಾಗಿ ಹೋಗಿ ಅಕಸ್ಮಾತ್ ಏನೋ ಬ್ರೇಕ್ ಹಾಕಿ ಏನಾದ್ರು ಆದರೆ ಯಾಕೆ ಬೇಕು ಈ ತಲೆನೋವು? ಸೊ ಐ ಸ್ಟಾಪ್ ದೆಮ್, ಐ ಗೇವ್ ದೆಮ್ ಅ ಪಿಕ್ಚರ್. ಲೈಕ್ ಈ ಥರ ಎಲ್ಲ ಆಗಿದೆ ಸುಮಾರು. ದೆನ್ ಅದಕ್ಕೆ ಇವಾಗ ನಾನು ಐ ಥಿಂಕ್ ರೀಸೆಂಟ್ಲಿ ಲೈಕ್ ಸಮ್ 2-3 ಮಂತ್ಸ್ ಬ್ಯಾಕ್ ನಾನು ಈ ಮನೆಗೆ ಬಂದಿದ್ದು. ನಾನು ಹಳೆ ಮನೆ ಬೇಕಂತಾನೆ ಚೇಂಜ್ ಮಾಡಿದ್ದು. ನಾನು ಮನೆ ಹತ್ರ ಬರಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಎಲ್ರು. ಯಾ, ಸೊ ಅಡ್ರೆಸ್ ಬೇಡ ಅನ್ಬಿಟ್ಟು ಲೈಕ್ ನಾನು ರೀಸೆಂಟ್ 3 ಮಂತ್ಸ್ ಆಯ್ತು ಈ ಮನೆಗೆ ಬಂದು ನಾನು. ಓಕೆ. ಸೊ ನಾವು ಈ ಇಂಟರ್ವ್ಯೂ ಲೊಕೇಶನ್ ಕ್ರೆಡಿಟ್ಸ್ ಏನು ಕೊಡೋದು ಬೇಡ ಅಲ್ಲ? ಬೇಡ ಬೇಡ. ಎಸ್. ಸೊ ಈಗ ಗಗನ್ ಅವರೇ ಆ್ಯಕ್ಚುಲಿ ಒಂದು ರೀತಿ ಎಲ್ಲ ಹ್ಯಾಪಿ ಟೈಮ್ಸ್ ಅಂದರೆ ತುಂಬ ಚೆನ್ನಾಗಿ ಕರಿಯರ್ ಆಗ್ತಾ ಇದೆ ಅದೆಲ್ಲ, ಬಟ್ ನೀವು ಲೋ ಫೇಸ್ ಇತ್ತು ಅಂತ ಕೂಡ ಹೇಳಿದ್ರೆ. ಅಗೇನ್ ಈಗ ಸ್ವಲ್ಪ ಹಿಂದೆ ಹೋಗೋದಾದ್ರೆ, ಈಗ ನಾಪೋಕ್ಲಲ್ಲಿ ಹುಟ್ಟಿ ನೆಕ್ಸ್ಟ್ ಸ್ವಲ್ಪ ಸ್ಕೂಲಿಂಗ್ ಎಲ್ಲ ಮಾಡಿ ಮತ್ತೆ ನೀವು ಇಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿ ಎಲ್ಲ ಮಾಡಿಕೊಂಡು ಸೊ BCom ಎಲ್ಲ ಮಾಡಿದ್ರಿ, ಜೊತೆ ಕಾಲ್ ಸೆಂಟ್ರಲ್ಲಿ ಜಾಬ್ ಮಾಡ್ಲಿಕ್ಕೆ ಹೋದ್ರಿ, ಅದಾದ್ಮೇಲೆ ದುಬೈಗೆ ಹೋದ್ರಿ. ಸೊ ಬೇರೆ ಬೇರೆ ಥರ ಎಲ್ಲ ನೀವು ಆ್ಯಕ್ಚುಲಿ ಲೈಫ್ ನೋಡಿದ್ದೀರಾ ಆಲ್ರೆಡಿ. ಬಟ್ ಯಾಕೆ ಯಾವುದು ನಿಮಗೆ ತುಂಬ ಆಕರ್ಷಿಸ್ತು ಈ ಕಡೆಗೆ? ನಾನು ಇಲ್ಲ ಸ್ವಲ್ಪ ಇಲ್ಲೂ ಏನೋ ಮಾಡ್ಬೇಕು, ನಾನು ಆಕ್ಟಿಂಗ್ ಮಾಡಬೇಕು. ನಿಮ್ಗೆ ಹೇಳ್ಬೇಕಂದ್ರೆ ನನ್ನ ಸ್ಕೂಲಿಂದಾನೇ ನಾನು ಹೀರೋ ಆಗ್ಬೇಕಂತ ಇದ್ದವನು. ಕರೆಕ್ಟ್. ನನ್ನ ಹಿಂದಿ ಟೀಚರ್ ಅಂತೂ ಶಾಂತಿನಿಕೇತನ್ ನಾವು ಓದಿದ್ದು. ಸೊ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ನನ್ನ ಹಿಂದಿ ಟೀಚರ್ ಯಾವಾಗಲೂ ನಮ್ಮ ಮಮ್ಮಿಗೆ ಹೇಳೋರು, ಲೈಕ್ ಇಲ್ಲಿ ನಿಮ್ಮ ಮಗ ಅಂತೂ ಹೀರೋನೇ ಆಗೋದು, ಅವ್ನು ನೋಡಿ ಅವ್ನು ಗ್ಯಾರಂಟಿ ಅವ್ನು ಹೀರೋ ಆಗ್ತಾನೆ ಅಂತ. ಸೊ ಅವಾಗಲೇ ನಂಗೆ ಹುಚ್ಚಿಳಿದ್ಬಿಟ್ಟಿತ್ತು. ಆಮೇಲೆ ಮಾಸ್ಟರ್ ಹಿರಣ್ಣಯ್ಯ ಅವ್ರದ್ದು ಒಂದು ಇಂಗ್ಲಿಷ್ ಪ್ಲೇ ನಾನು ಮಾಡಿದ್ದೆ. ಓಕೆ. ಸ್ಕೂಲಲ್ಲಿ ಇರ್ಬೇಕಾದ್ರೆ ಅವ್ರು ನಮಗೆ ಒಂದು ಗೆಸ್ಟ್ ಆಗಿ ಅಕ್ಬರ್ ಬೀರ್ಬಲ್. ಸೊ ಅದು ಇಂಗ್ಲಿಷ್ ಅಲ್ಲಿ ಒಂದು ಪ್ಲೇ ಬಂದಿತ್ತು, ಅದನ್ನ ಮಾಡಿದೆ. ಫಸ್ಟ್ ನನಗೆ ಮಾಸ್ಟರ್ ಹಿರಣ್ಣಯ್ಯ ಅವ್ರ ಇದರಲ್ಲೇ ನಾನು ಇದಾಗಿದ್ದು. ಅದಾದ್ಮೇಲಿಂದ ದೆನ್ ಆಫ್ಟರ್ ದಟ್ ನನ್ಗೆ ಯಾಕೋ ಸ್ವಲ್ಪ ಆಕ್ಟಿಂಗ್ ಹುಚ್ಚಿಡಿದ್ಬಿಡ್ತು. ಐ ಹ್ಯಾವ್ ಟು ಬಿಕಮ್ ಅನ್ ಆಕ್ಟರ್ ಅಂತ. ದೆನ್ ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ದೆ ರಂಗಶಂಕರಗೆ, ಪ್ರಕಾಶ್ ಬೆಳ್ವಾಡಿ ಸರ್ದು ಪ್ಲೇ ಎಲ್ಲ ನೋಡಕ್ ಹೋಗ್ತಿದ್ದೆ ನಾನು. ಸಿ ಐ ಟೆಲ್ ಯು ಸಮಥಿಂಗ್, ಲೈಕ್ ಇದೆಲ್ಲ ಏನಂದ್ರೆ ಲೈಕ್ ಯೂನಿವರ್ಸ್ನು. ಇವಾಗ ಪ್ರಕಾಶ್ ಬೆಳ್ವಾಡಿ ಸರ್ ಯಾರೋ ನನ್ನೊಬ್ಬ ಕಸಿನ್ ಹಿಂಗೆ ಅವ್ರ ಮಗಳನ್ನ ಕೊಟ್ಟು ಮದುವೆ ಆಗಿರೋದು ಕೂರ್ಗೀಸ್ ಫ್ಯಾಮಿಲಿಗೆ, ಆಯ್ತಾ. ಸೊ ದಿಸ್ ಆಲ್ ಲೈಕ್ ಐ ಮ್ಯಾನಿಫೆಸ್ಟೆಡ್, ಲೈಕ್ ನನ್ನ ಸರ್ಕಲ್ ಗ್ರೋತ್ ಎವ್ರಿಥಿಂಗ್ ನನ್ನ ಇಂಡಸ್ಟ್ರಿ ಜೊತೆನೇ ಇದ್ದಿದ್ದು. ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ನನಗೆ ದರ್ಶನ್ ಸರ್ ಎಲ್ಲ ಗೊತ್ತಿತ್ತು. ದರ್ಶನ್ ಅವ್ರ ತಾಯಿ ನನಗೆ ತುಂಬಾ ಪರಿಚಯ. ನಮ್ಮ ತೋಟದಿಂದ ಬರೋ ಬಟರ್ ಫ್ರೂಟ್ ಎಲ್ಲ ಅವ್ರಿಗೆ ಹೋಗುತ್ತೆ.
ಅವರು ಕೂರ್ಗ್. ಅವ್ರು ಪೊನ್ನಂಪೇಟ್ ಅವರಲ್ಲ, ನಾವೆಲ್ಲ ಆಂಟಿ ಜೊತೆ ಎಲ್ಲ ಕೂರ್ಗಿಯಲ್ಲೇ ಮಾತಾಡೋದು. ಓಕೆ. ವೆರಿ ಕ್ಲೋಸ್ ವಿ ಆರ್. ಸೊ ಹಿಂಗೆ ಮೆಮೊರೀಸ್ ಎಲ್ಲ ಅವಾಗ ದರ್ಶನ್ ಅವ್ರ ಜೊತೆಗೆಲ್ಲ ಜ್ಞಾಪಿಸ್ಕೊಳ್ಳೋದಾದ್ರೆ, ನಾನು ವೇಲರ್ ಬಾಡೀಸ್ ಅಂತ ಒಂದು ಜಿಮ್ಗೆ ಹೋಗ್ತಿದ್ದೆ ಗಿರಿನಗರಲ್ಲಿ. ಅಲ್ಲಿ ದರ್ಶನ್ ಸರ್ ವರ್ಕೌಟ್ ಮಾಡಕ್ ಬರೋರು. ಸೊ ನಾನು ಆಗ 8th ಸ್ಟ್ಯಾಂಡರ್ಡ್ ಏನೋ. ಸೊ ಸಿಕ್ಕಾಪಟ್ಟೆ ಕ್ಲೋಸ್ ಇದೆ ಗುರು. ಒಂದು ಟೈಮಲ್ಲಿ ಬೇಜಾನ್ ಕ್ಲೋಸ್. ಅವ್ರು BTM ಲೇಔಟ್ ಮನೆಗೆಲ್ಲ ಹೋಗ್ಬಿಟ್ಟು ಫುಲ್ ಚಿಲ್ ಮಾಡ್ತಾ ಇದ್ದೆ ನಾನು. ಅವ್ರ ಹತ್ರ ಒಂದು ಆಲ್ವೇಸ್ ಅಂತ ಒಂದು ಪ್ಯಾರೆಟ್ ಇತ್ತು. ಸೃಜನ್ ಅವರು ಅವ್ರಿಗೊಂದು ಕಾರ್ ಕೊಟ್ಟಿದ್ರು ಸಿಯಾರ. ಓಕೆ. ಅಲ್ಲಿ ಅದ್ರಲ್ಲಿ ಒಂದು ಆಲ್ವೇಸ್ ಅಂತ ಒಂದು ಪ್ಯಾರೆಟ್ ಇತ್ತು ಅವ್ರ ಹತ್ರ. ಆ ಪ್ಯಾರೆಟ್ ಅಲ್ಲಿ ಯಾವಾಗ್ಲೂ ನನ್ಗೆ ಚೂ ಬಿಡೋರು ದರ್ಶನ್ ಸರ್. ಹೌದಾ? ಕಚ್ಚಕ್ಕೆ ಸಿಕ್ಕಾಪಟ್ಟೆ ತರಲೆ, ನಾನು ಹೇಳಿದ ಮಾತು ಕೇಳಲ್ಲ. ಬಟ್ ತಾಯಿಯವ್ರ ಜೊತೆ ತುಂಬಾ ಒಳ್ಳೆ ಒಡನಾಟ ಇತ್ತು. ಫ್ಯಾಮಿಲಿ ಕಾಲೇ ಇಡಲ್ಲ. ಲೈಕ್ 15 ನಿಮಿಷ ನನ್ನ ಜೊತೆ ಫುಲ್ ಮಾತಾಡ್ತಾರೆ. ಲೈಕ್ ಅವರು ನಿಮ್ಮ ಸೀರಿಯಲ್ ಎಲ್ಲ ನೋಡ್ತಾ ಇದ್ರ? ಇದು ಬಿಗ್ಗೆಸ್ಟ್ ಫ್ಯಾನ್ ನಂದವರು ದರ್ಶನ್ ಅವ್ರಮ್ಮ. ಓಕೆ. ವೆರಿ ಕ್ಲೋಸ್, ವೆರಿ ನೈಸ್ ಆಂಟಿ. ಲೈಕ್ ನನ್ನ ಮಗ ಅಂತಾನೆ ಮಾತಾಡಿಸ್ತಾರೆ. ಓಕೆ ಓಕೆ ಓಕೆ. ಸಕ್ಕಲ್ ಕ್ಲೋಸ್ ನಮ್ಮ ಫ್ಯಾಮಿಲಿಗೆಲ್ಲ. ಹೌದಾ? ಹೆವಿ. ಸ್ಕೂಲಿಂಗ್ ಎಲ್ಲ ನೀವು ಒಂದೇ ಎಲ್ಲ ಇಲ್ಲೇ ಶಾಂತಿನಿಕೇತನಲ್ಲಿ ಮಾಡ್ಬೋದು. ಮತ್ತೆ ದಿನಕರ್ ಮನೆಗೆ ಎಲ್ಲ ಬಟರ್ಫ್ರೂಟ್ ನಮ್ಮ ತೋಟದಿಂದಾನೆ. ಓಕೆ. ದಿಗಂತ್ ಇವರೆಲ್ಲ ನನಗೆ ನಾನು ಫಸ್ಟ್ PUC ಇದ್ದಾಗಲೇ, ಸೆಕೆಂಡ್ PUC ಇದ್ದಾಗಲೇ ನಂಗೆ ಇವರೆಲ್ಲ ಫ್ರೆಂಡ್ಸ್. ಸೊ ಐ ಗ್ರೂ ಅಪ್ ವಿತ್ ದಟ್ ಇಂಡಸ್ಟ್ರಿ ಗೈಸ್. ಲೈಕ್ ಜೈ ಜಗದೀಶ್ ಸರ್ ಮಕ್ಳಿರ್ಬೋದು, ಲೈಕ್ 3 ಜನ ಮಕ್ಕಳು ಎಲ್ಲ ನನ್ನ ಫ್ರೆಂಡ್ಸ್. ಆಮೇಲೆ ಅವ್ರ ಫಸ್ಟ್ ವೈಫ್ ಅರ್ಪಿತಾ, ಅವ್ರ ಮಗಳು, ಫಸ್ಟ್ ವೈಫ್ದು ಮಗಳು, ಇವೆಲ್ಲ ನಾವೆಲ್ಲ ಒಟ್ಟಿಗೆ ಲೈಕ್ ವಿ ವರ್ ಆಲ್ ಕಿಡ್ಸ್, ವಿ ಆಲ್ ಗ್ರೂ ಅಪ್ ಟುಗೆದರ್. ಸೊ ಆ ಸರ್ಕಲ್ ಹಂಗೆ ಇತ್ತು ನಾನು ಬೆಳಿಬೇಕಾದ್ರೆ. ಸೊ ಹಂಗೆ ಅದು ಇಂಡಸ್ಟ್ರಿಗೆ ಬರೋಕ್ಕೂ ಹೆಲ್ಪ್ ಆಯ್ತು ನನಗೆ. ಓಕೆ. ಬಟ್ ನನ್ ಆಫ್ ದೆಮ್ ಹೆಲ್ಪ್. ಅವ್ರು ಯಾರ್ದು ಹೆಲ್ಪ್ ತಗೊಂಡು ನಾನು ಬರಲಿಲ್ಲ. ಇಟ್ ವಾಸ್ ಆಲ್ ಮೈ ಹಾರ್ಡ್ ವರ್ಕ್. ಸೊ ಐ ವಾಂಟೆಡ್ ಟು ಬಿ ದೇರ್. ಬಟ್ ಯಾಕೆ ಒಳ್ಳೆ ಜಾಬಲ್ಲಿ ಇದ್ರೆ ಆಕ್ಚುಲಿ ದುಬೈಯಲ್ಲೂ ಒಳ್ಳೆ ಹಣ ಸಿಗ್ತಾ ಇತ್ತು. ಬಟ್ ಈಗ ಇದು ಅನ್ಸರ್ಟೈನ್ ಇರುತ್ತೆ ಅಂತ. ಬಟ್ ಸ್ಟಿಲ್ ಐ ಗೆಟ್ ಯುವರ್ ಕ್ವೆಶ್ಚನ್ ಆಯ್ತಾ. ಇವಾಗ ನೀವು ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾದ್ರೆ ಅಗೇನ್ ಯು ಆರ್ ಸ್ಟಿಲ್ ಅನ್ ಎಂಪ್ಲಾಯ್. ನೀನ್ ಬೆಳೆಯಲ್ಲ ಗುರು. ಅದೆಲ್ಲ 90 ವರ್ಷದಿಂದ ಬೆಳೆದಿರೋ ಕಂಪನಿ. ನೀನು ಅಲ್ಲಿ ಹೋಗ್ಬಿಟ್ಟು ಯಾವಾಗ ನೆನ್ನೆ ಮೊನ್ನೆ ಹೋಗ್ಬಿಟ್ಟು ನೀನು ಅಲ್ಲಿ ಹೋಗ್ಬಿಟ್ಟು ನಾನು GM ಆಗ್ತೀನಿ, DMD ಆಗ್ತೀನಿ, ಅದೆಲ್ಲ ಇಂಪಾಸಿಬಲ್. ಕನ್ಸೇ ಕಟ್ಕೊಳಕ್ಕಾಗಲ್ಲ. ಯುವರ್ ವಿಷನ್ ಹ್ಯಾಸ್ ಟು ಬಿ ವೆರಿ ಸಿಂಪಲ್ ಇನ್ ಲೈಫ್. ನಾನು ಯಾವಾಗಲೂ ಒಂದು ಬಿಲೀವ್ ಮಾಡಿದ್ದೀನಿ ಏನಂದ್ರೆ, ಲೈಕ್ ವಾಟ್ ಯು ಲವ್ ಅಲ್ವಾ, ನೀವು ಇಫ್ ಯು ಲೈಕ್ ಸಮಥಿಂಗ್ ವೆನ್ ಯು ಡೂ ಇಟ್ ಫ್ರಮ್ ಯುವರ್ ಹಾರ್ಟ್, ಇಟ್ ವಿಲ್ ಗಿವ್ ಯು ಸಕ್ಸಸ್. ಪ್ರಾಬಬ್ಲಿ ನನಗೆ ಇಂಡಸ್ಟ್ರಿ, ನಾನು ಫಸ್ಟ್ ಮಾಡಿದ 3 ಮೂವಿ ಮಾಡ್ಬಿಟ್ಟು ನಾನು ಇಂಡಸ್ಟ್ರಿಗೆ ಬಂದಿದ್ದು ನಾನು. ಬಟ್ ನನ್ನ ಮೂವಿ ಯಾವುದು ರಿಲೀಸ್ ಆಗಲಿಲ್ಲ. ಓಕೆ. ಅವಾಗ ನನಗೆ ಕರೆದಿದ್ದೆ ರಾಮ್ಜಿ ಸರ್, ಮಂಗಳಗೌರಿ ಮದುವೆ. ಅವ್ರು ನಂಗೆ ಒಂದೇ ಮಾತು ಹೇಳಿದ್ರು, ಈ ವರ್ಷ 470 ಮೂವಿ ರಿಲೀಸ್ ಆಗಿದೆ. ಅದ್ರಲ್ಲಿ 4 ಮೂವಿ ಅಷ್ಟೇ ಕಣ ಬಂದಿರೋದು. ಒಂದು ದರ್ಶನ್ ಸರ್ದು, ಇನ್ನೊಂದು ಸುದೀಪ್ ಅವ್ರದ್ದು, ಇನ್ನೊಂದು ಪುನೀತ್ ಅವ್ರದ್ದು, ಇನ್ನೊಂದು ಗಣೇಶ್ ಅವ್ರದ್ದು ನ್ಯಾಕರ್. ಇನ್ನು ಮಿಕ್ಕಿದಲ್ಲಿ ನೀನು ಕಾಣಿಸ್ಕೊಬೇಕಂದ್ರೆ ನೀನು ಎಕ್ಸ್ಟ್ರಾಡಿನರಿ ಆಗಿರ್ಬೇಕು. ನಿನ್ಗೆ ಬ್ಯಾಕ್ಗ್ರೌಂಡ್ ಬೇಕು. ನಿಂಗೆ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಹಿಂಗೆ ಕೊಡ್ತೀನಿ ಅಂತ. ಸರಿ ಅಂದ್ಬಿಟ್ಟು ನಾನು ಓಕೆ ಸರ್ ಮಾಡ್ತೀನಿ ಅಂತ ನಾನು ಆ ಪ್ರಾಜೆಕ್ಟ್ ಒಪ್ಕೊಂಡೆ. ಸೊ ಈವನ್ ದಟ್ ಅವರಲ್ವಾ, ಲೈಕ್ ಒಂದೊಂದು ಮೆಸೇಜ್ ಹೇಳೋರು ಲೈಕ್ ವೆರಿ ಆ್ಯಕ್ಯುರೇಟ್. ಈವನ್ ರಾಮ್ಜಿ ಸರ್ ಇರ್ಬೋದು. ಐ ಥಿಂಕ್ ನಾನು ಅದೃಷ್ಟವಂತ ಅನ್ಸುತ್ತೆ. ಐ ಆಮ್ ವೆರಿ ಲಕ್ಕಿ ಬಿಕಾಸ್ ಲೈಕ್ ಇಂಥವ್ರ ಹತ್ರ ನಾನು ಕೆಲಸ ಮಾಡಿದ್ದು. ರಾಮ್ಜಿ ಸರ್ ಹತ್ರ ಬಂದೆ, ಅಲ್ಲೂ ಅಷ್ಟೇ ನಾನು ಕೇಳಿದ ಪೇಮೆಂಟ್ ಕೊಟ್ಟರು. ಐ ಥಿಂಕ್ ಸ್ಟಾರ್ಟಿಂಗ್ ನಾನು ಜಾಯ್ನ್ ಆದಾಗ ದುಬೈ ಜಾಬ್ ಎಲ್ಲ ದುಬೈ ಜಾಬ್ ಬಿಟ್ಟೆಲ್ಲ ಬಂದ್ಬಿಟ್ಟು ನನ್ನ ಸರ್ಗೆ ಪೇಮೆಂಟ್ ಕೇಳಿದ್ರೆ ಅವರು, ಐ ರಿಮೆಂಬರ್ ರಾಮ್ಜಿ ಸರ್ ಅವಾಗ 2500 rupees ಅಂತ ಹೇಳಿದ್ರು. ನಾನು ಥ್ಯಾಂಕ್ ಯು ಸೋ ಮಚ್ ಸರ್ ಎದ್ಬಿಟ್ಟೆ ನಾನು. ಅಲ್ಲ ಸರ್ ಆಗಲ್ಲ, ಯಾಕೋ ನಾನು ಆಮೇಲೆ ಯಾವುದೇ ಕೆಲಸದಿಂದ ಇನ್ನೊಂದು ಕೆಲ್ಸಕ್ಕೆ ಹೋದ್ರು ದೇರ್ ಹ್ಯಾಸ್ ಟು ಬಿ ಅನ್ ಇನ್ಕ್ರಿಮೆಂಟ್. ಕರೆಕ್ಟ್. ಸೊ ಐ ವಾಸ್ ವೆರಿ ಕಾರ್ಪೊರೇಟ್ ಸ್ಟ್ರೈಟ್ ಹೆಡೆಡ್ ಗೈ. ಸೊ ಐ ವಾಂಟೆಡ್ ಇಟ್ ಲೈಕ್ ದಿಸ್. ಐ ಪ್ರಿನ್ಸಿಪಲ್ಡ್ ಮೈ ಲೈಫ್ ಲೈಕ್ ದ್ಯಾಟ್. ಸೊ ನಾನು ಅಲ್ಲಿ ಹೋದಾಗ ನನ್ಗೆ ಪಾಪ ರಾಮ್ಜಿ ಸರ್ ನನಗೆ ಫಸ್ಟ್ ಪೇಮೆಂಟೇ 6500 rupees ಕೊಟ್ಟರು, ಪ್ಲಸ್ 500 ಫ್ಯೂಯಲ್ ಚಾರ್ಜಸ್, 7000 rupees ನನಗೆ. ಅವಾಗ ಅವ್ರು ಯಾವಾಗಲೂ ಹೇಳೋ, ಲೋ ಹೈಯೆಸ್ಟ್ ಪೇಡ್ ಕಣೋ ನೀನೇ ಕಣೋ, ನಾನು ಯಾವ್ದಾದ್ರು ಶೋಗೆ ಹೋಗಿಲ್ಲ ಅಂದರೆ ಲೋ ಬಾರೋ ನೀವೇ ಕಣೋ ಹೈಯೆಸ್ಟ್, ಹಿಂಗೆ ಚುಚ್ಚಿ ಮಾತಾಡೋರು ರಾಮ್ಜಿ ಸರ್. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಆಲ್ ದಿಸ್ ಪೀಪಲ್ ಲೈಕ್ ಇನ್ ಮೈ ಲೈಫ್. ಪ್ರಾಬಬ್ಲಿ ಲೈಕ್ ಐ ಪುಟ್ ಮೈ ವ್ಯಾಲ್ಯೂ ಆಲ್ಸೋ ಲೈಕ್ ದ್ಯಾಟ್.
ನಾನು ಹಂಗೆ ನನ್ನನ್ನು ವ್ಯಾಲ್ಯೂ ಮಾಡ್ಕೊಂಡೆ. ಲೈಕ್ ಪ್ರಾಬಬ್ಲಿ ನಾನು ಮಂಗಳಗೌರಿ ಆದ್ಮೇಲೆ ನಾನು ಯಾವುದೂ ಹಿಟ್ ಏನು ಕೊಟ್ಟಿಲ್ಲ. ಐ ವಾಸ್ ಜಾಬ್ಲೆಸ್. ಸೀತಾರಾಮ ಐ ವಾಸ್ ಸೋ ಕಾನ್ಫಿಡೆಂಟ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಬಿಕಾಸ್ ದ ಶೋ ವಾಸ್ ಲೈಕ್ ದ್ಯಾಟ್. ಆಮೇಲೆ ಕಾಸ್ಟಿಂಗ್ ಹಂಗೆ ಇತ್ತು. ಸೊ ಐ ವಾಂಟೆಡ್ ಟು ಬಿ ಶೋ ಕಾಸ್ಟೆಡ್ ಆಸ್ ಲೈಕ್ ರಿಯಲಿ ಲೈಕ್ ಸಮ್ ಟಾಪ್ ನಾಚ್ ಗೈ ಅಂತ. ನನ್ಗೆ ಆ ಥರ ಬರಬೇಕಿತ್ತು. ಆ್ಯಂಡ್ ಇಟ್ ಹ್ಯಾಪನ್. ಪ್ರಾಬಬ್ಲಿ ಲೈಕ್ ನನ್ಗೆ ಗೊತ್ತಿಲ್ಲ, ಇದು ಎಷ್ಟೋ ಜನ ವಿಷನ್ ಮಾಡ್ತಾರೆ, ಮ್ಯಾನಿಫೆಸ್ಟ್ ಮಾಡ್ತಾರೆ, ಇದೆಲ್ಲ ಗೊತ್ತಿಲ್ಲ. ಬಟ್ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ನನ್ಗೆ ಆಯಿತು. ಇಟ್ ಹೆಲ್ಪ್ ಮೀ ಲೈಕ್ ಇನ್ ಮೈ ವೇ. ಕರೆಕ್ಟ್. ಅದು ನೀವು ಆ್ಯಕ್ಚುಲಿ ಹೇಳುವಾಗ ಅದು ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಆಗಬಹುದು. ಬಿಕಾಸ್ ಅಂದರೆ ಹೌ ಟು ಚಾನಲೈಸ್ ಯುವರ್ ಓನ್ ಲೈಫ್ ಅನ್ನೋ ಥರ ನಾವು ಆ ಆ್ಯಂಗಲಲ್ಲಿ ಥಿಂಕ್ ಮಾಡಿದ್ರೆ ಓಕೆ ನಿನಗೆ ಇದೇ ಬೇಕು, ನಾನು ಹಿಂಗೆ ಮಾಡ್ತೀನಿ ಅನ್ನೋದೊಂದು ಮ್ಯಾನಿಫೆಸ್ಟೇಷನ್ ಪವರ್ ಇರುತ್ತಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನಿಗೆ. ಅದರಲ್ಲೂ ಡಿಫ್ರೆನ್ಸ್ ಇದೆ. ಅದರಲ್ಲಿ ನಿಮ್ಮನ್ನ ನೀವು ಆ ಥರ ತೋರಿಸ್ಕೊಳ್ಳೋದ್ರಲ್ಲೂ ಅದು ಆರೋಗ್ಯನ್ಸ್ ಇರಬಾರ್ದು. ಯು ಹ್ಯಾವ್ ಟು ಲವ್ ಯೋರ್ ವರ್ಕ್ ಆ್ಯಂಡ್ ದ ಮೊಮೆಂಟ್ ಯು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಯಾರು ತಿರುಗ್ಬಿಟ್ಟು ನಿನಗೆ ಪಾಯಿಂಟ್ ಮಾಡಬಾರ್ದು, ಗುರು ನಿಂಗೆ ಕೆಟ್ಟದಾಗ ಮಾಡ್ದ ಅಂತ. ವೆನ್ ಯು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಯು ಶುಡ್ ನೇಲ್ ಇಟ್. ಲೈಕ್ ಯು ಶುಡ್ ಗಿವ್ ದೆಮ್ ಅದರ್ಸ್ ಫೀಲಿಂಗ್ ದಟ್ ಯಾರು ಗುರು ಇವಾಗ ರಾಮ್ ರೀಪ್ಲೇಸ್ ಆದ್ರೆ ಯಾರು ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೆ ಗೊತ್ತು, ಬಿಕಾಸ್ ಐ ಹ್ಯಾವ್ ಫುಲ್ಫಿಲ್ಡ್ ಮೈ ಸೆಲ್ಫ್ ದೇರ್ ಲೈಕ್ ದ್ಯಾಟ್. ಆ ಕ್ಯಾರೆಕ್ಟರ್ನ ಐ ಹ್ಯಾವ್ ಮೆಂಟ್ ಇಟ್. ಸೊ ಅದನ್ನ ನೀವು ತೋರಿಸ್ಬೇಕದು, ಆರೋಗ್ಯನ್ಸಲ್ಲಿ ತೋರಿಸ್ಬೋದು. ಇವಾಗ ನಾನು ನೋಡ್ತೀನಿ ತುಂಬಾ ಜನ ಹೀರೋಗಳು ಬರ್ತಾರೆ, ನಾನು ಮಾಡ್ತೀನಿ ಕಿದ್ ಬಿಸಾಕ್ತೀನಿ. ಗುರು ಹಂಗಲ್ಲ ಲೈಫ್. ಯು ಹ್ಯಾವ್ ಟು ಬಿ ಹಂಬಲ್. ಡೂ ವಾಟ್ ಯು ಲೈಕ್ ಫಸ್ಟ್. ರೆಸ್ಪೆಕ್ಟ್. ನೀವು ಯಾವ್ದಾದ್ರು ಒಂದು ಮಾಡ್ತಾ ಇದ್ದೀರಾ ಅದನ್ನ ಕೆಳಗಾಕ್ಬಿಟ್ಟು ನೀವೇ ಮಾತಾಡ್ಕೋಬೇಡಿ. ಅದು ಸೀರಿಯಲ್ ಗುರು ಯಾವ್ದು ಹಿಂಗೆ. ನಾನು ನೋಡಿದ್ದೀನಿ ಎಷ್ಟೊಂದು ಜನ ಈ ಥರ ಬರ್ತಾರೆ ಹೊಸೊಬ್ರು ಹಿಂಗೆ ಮಾತಾಡೋರು. ದಟ್ ಯು ಶುಡಂಟ್ ಹ್ಯಾವ್. ವಾಟ್ ಯು ಆರ್ ಡೂಯಿಂಗ್ ಯಾವಾಗಲೂ ಅದನ್ನ ಮರ್ಯಾದೆ ಕೊಡೋಕೆ ಕಲೀರಿ ಫಸ್ಟ್. ಅದು ಯು ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಓನ್ಲಿ. ಇವಾಗ ಫಸ್ಟ್ ಹೇಳ್ತಾರೆ ನೀವು ಲಕ್ಷ್ಮಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ದೊಡ್ಡವರಾಗಲ್ಲ. ಫಸ್ಟು ಸರಸ್ವತಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆ ಕಲೆ ನಿಮಗೆ ಒಲಿಬೇಕು. ಆ ಕಲೆ ನಿಮಗೆ ಒಲಿದಾಗ ಲಕ್ಷ್ಮಿ ಆಟೋಮೆಟಿಕ್ ಆಗಿ ಬಂದು ಕೂರುತ್ತೆ. ಅವಾಗ ಓದಿಬೇಡಿ. I always tell this to my people who are like trying to be an actor. Always try to respect your work. Be loyal, be humble. Time correct ಆಗ ಹೋಗಿ. Like 9 to 9 I'm very principled. 9 to 9 ನಾನು exact ನಾನು 9 to 9 ಅಲ್ಲಿ ಇರ್ತೀನಿ. After 9 if they ask me to do half an hour also I won't do because ನನಗೆ ನನ್ನ ಪರ್ಸನಲ್ ಲೈಫ್ ಇದೆ. So it is not like arrogance. It is I have principled. I've channeled my lifestyle like that. ನನ್ಗೆ ಇವಾಗ ಮೈಂಡ್ ಸೆಟ್ 9 to 9 ಅಷ್ಟೇ. ನನಗೆ 9 o'clock ಆದ್ಮೇಲೆ ಡೈಲಾಗ್ ಕೊಟ್ಟರು ನನ್ನ ತಲೆಗೆ ಹೋಗಲ್ಲ. ಸೊ ಎಲ್ರಿಗೂ ಗೊತ್ತು ಸೆಟ್ಟಲ್ಲಿ ಇಲ್ಲ ಒಂದು 9 to 9 ಅಷ್ಟೇ. ಸೊ 9 to 9 ವೆರಿ ಪ್ರಿನ್ಸಿಪಲ್ಡ್ ನಾನು. ಎಸ್. ಸೊ ಅದೇ 6500 ಇಂದ ಅದೇ ಶುರು ಆಗಿದ್ದು. ಈಗ ಸೀತಾರಾಮದಲ್ಲಿ ಎಷ್ಟು ತಗೊಳ್ತಿದ್ರಿ, ಹೇಗೆ? ಚೆನ್ನಾಗೆ ತಗೋತಾ ಇದೀನಿ ಗುರು. ಬೇಡ ಹೇಳಲ್ಲ ಆದ್ರೆ ಕಣ್ಣು ಬಿದ್ದುಬಿಡುತ್ತೆ ಅಂತನ. ಆಮೇಲೆ ಆಫರ್ ಮಾಡೋರೇ ಎದುರ್ಕೊಂಡ್ಬಿಡ್ತಾರೆ, ಅಯ್ಯೋ ಇಷ್ಟೊಂದಿದೆ ಅಂತ. ಬಾರ್ಗೇನಿಂಗ್ ಹಿಂಗೆಲ್ಲ ಬೇಕಾ? ಸೀಕ್ರೆಟ್ ಆಗಿ ಲೋಕಿ. ಐ ಡೋಂಟ್ ವಾಂಟ್ ಟು ಟೆಲ್ ದಟ್. ಬಟ್ ಐ ಆಮ್ ಪೇಡ್ ಗುಡ್ ಇನಫ್. ಲೈಕ್ ಏನೆಲ್ಲ ಬದಲಾವಣೆಗಳಾಗಿದೆ ಅಂದ್ರೆ ಫಿನಾನ್ಷಿಯಲಿ ಲೈಫಲ್ಲಿ ಆಫ್ಟರ್ ಸೀತಾರಾಮ? ಸ್ವಲ್ಪ ಹುಡುಗಾಟದಲ್ಲಿ ಒಂದು 5-6 ಕಾರ್ ತೆಗೆದ್ಬಿಟ್ಟೆ. 5-6 ಕಾರ್ಸ್. ಓಕೆ. ಯಾವ್ದೆಲ್ಲ ಕಾರ್ ಇದೆ ನಿಮ್ಮ ಹತ್ರ? ಇವಾಗ ಎಲ್ಲ ಮಾರ್ಬಿಟ್ಟು 2 ಇಟ್ಕೊಂಡಿದ್ದೀನಿ. ಇವಾಗ ಒಂದು ಲಿಮಿಟೆಡ್ ಎಡಿಷನ್ ಅಕಾರ್ಡ್ ಇಟ್ಕೊಂಡಿದ್ದೀನಿ 3.5 ಲೀಟರ್ V6 ಇಂಜಿನ್ದು. ಓಕೆ. ಆಮೇಲೆ ಒಂದು ಆಡಿ ಕೊಟ್ಬಿಟ್ಟೆ ರೀಸೆಂಟ್ ಆಗಿ. ಆಮೇಲೆ ಜಿಪ್ಸಿನೂ ಕೊಟ್ಬಿಟ್ಟೆ. ಆಮೇಲೆ ಒಂದು ಇದಿತ್ತು ಕ್ಯಾಮ್ರಿ ಇತ್ತು, ಕ್ಯಾಮ್ರಿನೂ ಕೊಟ್ಬಿಟ್ಟೆ. ಸೊ ಇವಾಗ ಜಸ್ಟ್ ಒಂದು ಅಕಾರ್ಡು ಆಮೇಲೆ ಒಂದು ಮಹೇಂದ್ರ ತಾರ್ ತೊಗೊಂಡಿದ್ದೀನಿ. ಓಕೆ. ನೀವು ಕೊಟ್ಬಿಟ್ಟೆ ಅಂತ ಹೇಳಿದ್ರೆ ಅಂದರೆ ಸಾಕಾಯ್ತು ಅದು. ಓಕೆ. ಅದು ಗುರು ನಾನು ಆ್ಯಕ್ಚುಲಿ ಪಾರ್ಕಿಂಗಿಗೆ 15,000 ಕಟ್ತಿದ್ದೆ. ಸೊ ನನಗದು ಎಲ್ಲ ಜಾಸ್ತಿ ಆಗೋಯ್ತು, ಶೋಕಿ ಜಾಸ್ತಿ ಆಯಿತು ಅಂದ್ಬಿಟ್ಟು ಕಟ್ ಮಾಡೋಣ, ಇದು ಬೇಡ ಸಾಕಿ ಲೈಫ್ ಸ್ಟೈಲ್ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟೆ. ಅದು ನನ್ನ ಆಡಿ ಕೂಡ ನಂದೊಬ್ಬ ಝೀ ಎಂಪ್ಲಾಯಿಗೆ ಕೊಟ್ಟಿದ್ದು, ಸನಲ್ ನಾಯರ್ ಅಂತ ನನ್ನ ಫ್ರೆಂಡ್ ಒಬ್ಬ. ಹೌದಾ? ಅವನೇ ತೊಗೊಂಡಿದ್ದು, ಝೀ ಅವರೇ ತೊಗೊಂಡಿದ್ದೆ. ನೈಸ್. ಸೊ ಹಾಗೆ. ಸೊ ಮನೆ ಎಲ್ಲ ತಗೊಂಡ್ರ? ಇವಾಗ ಮನೆ ಕಟ್ಟಿಸ್ತಾ ಇದೀನಿ ಊರಲ್ಲಿ. ಊರಲ್ಲಿ ಸ್ವಂತ ಊರಲ್ಲಿ. ಓಕೆ ಓಕೆ. ಇತ್ತು ಒಂದು ಸೈಟ್ ತೆಗ್ದಿದ್ದೆ ಮುಂಚೆ, ಅದರಲ್ಲೇ ಇವಾಗ ಕಟ್ಟಿಸ್ತಾ. ನೈಸ್. ನಿಮ್ಮ ತಾಯಿಯವರು ಮತ್ತೆ ನಿಮ್ಮ ಸಿಬ್ಲಿಂಗ್ಸ್ ಇದ್ದಾರಾ? ಅಕ್ಕ ಇದ್ದಾರೆ. ಅಕ್ಕ ಶೀ ಸೆಟಲ್ಡ್ ಇನ್ ಬಾಂಬೆ. ಈಗ ಅಕ್ಕನ ಮಗನ ನಾವು ಕಾಪ್ಸ್ ಅಲ್ಲಿ ಇದಕ್ಕೆ ಆಗ್ತಾ ಇದೀವಿ, ಬೋರ್ಡಿಂಗ್ ಆಗ್ತಾ ಇದೀವಿ. ಕರೆಕ್ಟ್. ಆಗ್ಲೇ ಹೇಳಿದ್ರಲ್ಲ. ತಾಯಿಯವರು ಒಬ್ಬರೇ ಈಗ ಮನೇಲಿ ಇರೋದಲ್ಲ? ಇಲ್ಲ, ಇವಾಗ ನಾನು ಒಬ್ನೇ. ಅಮ್ಮ ಎಲ್ಲ ಕೊಡಗಲ್ಲಿ. ನಾನು ಒಬ್ನೇ ಇದ್ಬಿಟ್ಟು ಆಲ್ಮೋಸ್ಟ್ ಆಯ್ತು. ನನ್ನ ಸೆಕೆಂಡ್ ಪಿ ಯು ಸಿ ಆಗಿದ ತಕ್ಷಣ ಸ್ಟಾರ್ಟ್ ಸ್ಟೇಯಿಂಗ್ ಅಲೋನ್. ಪೇರೆಂಟ್ಸ್ ಅಂತೂ ಪಾಪ ನನ್ನನ್ನು ಇಂಟರ್ಫಿಯರ್ ಮಾಡ್ತಾ ಇರ್ಲಿಲ್ಲ. ಕೇಳಿಲ್ಲ ಅವ್ರು ಏನು ಅಲ್ಲಿ ಜಾಬ್ ಎಲ್ಲ ಬಿಟ್ಟು ಬರ್ತಾ ಇದೆಯಲ್ಲ, ಏನಿದು ಅದೇನು ಕೇಳಿಲ್ಲ. ಅಲ್ಲ, ಇದು ಯಾರ ಮನೇಲಿ ಇರಲ್ಲ ಹೇಳಿ. ಫುಲ್ ಟಾರ್ಚರ್, ಇಮೋಷನಲ್ ಅತ್ಯಾಚಾರ. ಒಬ್ನೇ ಮಗ ನೀನು ಹಿಂಗೆ ಹಾಳಾಗ್ಬಿಟ್ರೆ ಹೆಂಗೆ ಅಂತ ಇದೆಲ್ಲ ಇತ್ತು.
ಬಟ್ ಯಾ ದೇ ವಾಸ್ ಅ ಟೈಮ್ ಲೈಕ್ ನನ್ನ ಅಪ್ಪ ಅಮ್ಮ ತುಂಬ ದೇ ವರ್ ವರೀಡ್ ಬಿಕಾಸ್ ಆಬ್ವಿಯಸ್ಲಿ ಇವಾಗ ಯಾವುದೇ ನಿಮ್ಮ ಮಕ್ಕಳಾಗಿರ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬೆಳೀತಿರ್ಬೇಕಾದ್ರೆ ಆಫೀಸ್ ಜಾಬಲ್ಲಿ earning around like 1.5 lakhs 2 lakhs you also somewhere feel insecure ಅಲ್ವಾ ನಾವು ಅವ್ರು ನಮ್ಮ ಫ್ರೆಂಡ್ಸ್ ಅಂದರೆ ಹೊಟ್ಟೆ ಕಿಚ್ಪಡಲ್ಲ ನಿಮ್ಗೆಲ್ಲೋ ಅನ್ಸುತ್ತೆ ನನ್ನ ಫ್ರೆಂಡ್ ನೋಡು ಅಷ್ಟು ದುಡಿತಾ ಇದೆ ನನಗೇನು ಮಾಡೋಕ್ಕಾಗ್ತದೆ ಐ ವಾಸ್ ಆಲ್ವೇಸ್ ಡ್ರಿವನ್ ಇನ್ ಮೈ ಲೈಫ್ ನನಗೆ ಏನೋ ನನ್ನ ಮುಂಚೆ ಚಿಕ್ಕವನಲ್ಲಿ ಇರ್ಬೇಕಾದ್ರೆ ಐ ವಾಸ್ ವೆರಿ ಕರಿಯರ್ ಓರಿಯೆಂಟೆಡ್ ನನಗೆ ಹಿಂಗೆ ಆಗಬೇಕು ಐ ವಾಂಟ್ ಮೇಕ್ ಮನಿ ಐ ವಾಂಟ್ ಬಿಕಮ್ ರಿಚ್ ಅಂತ ಸೊ ಐ ವಾಸ್ ಆಲ್ವೇಸ್ ಲೈಕ್ ದ್ಯಾಟ್ ಸೊ ಲೈಕ್ ಯಾ ಸೀತಾರಾಮ ಗೇವ್ ಮಿ ಆಲ್ ದ್ಯಾಟ್ ಸಪೋರ್ಟ್ ಆ್ಯಂಡ್ ಇಟ್ ಸ್ಟುಡ್ ಬಿಹೈಂಡ್ ಮೀ ಲೈಕ್ ನನಗೆ ಗಾಡ್ ಫಾದರ್ ಆಗಿ ನಿಂತಿದ್ದೆ ಲೈಕ್ ಕಮ್ ಬ್ಯಾಕ್ ಅಲ್ಲದು ಅಂದರೆ ರಾಘವೇಂದ್ರ ಹುಣಸೂರ್ ಸರ್ ಸೊ ಐ ಗಿವ್ ಆಲ್ ದಿಸ್ ಕ್ರೆಡಿಟ್ ಟು ರಾಘವೇಂದ್ರ ಹುಣಸೂರ್ ಸರ್ ಮನೇಲಿ ತಾಯಿಯವ್ರದ್ದೆಲ್ಲ ರೆಸ್ಪಾನ್ಸ್ ಹೆಂಗಿತ್ತು ಸೀರಿಯಲ್ಗೆ ಇಟ್ ವಾಸ್ ಕ್ರೇಜಿ ಲೈಕ್ ದೇವ್ ಲೈಕ್ ನಾನು ಹಳೇದು ಮಾಡ್ತಿರ್ಬೇಕಾದ್ರೂ ಅಷ್ಟು ಅವ್ರಿಗೆ ಬಿಕಾಸ್ ಅದು ಆಬ್ವಿಯಸ್ಲಿ ಇಟ್ ಇಸ್ ಅ ಫೀಮೇಲ್ ಓರಿಯೆಂಟೆಡ್ ಸ್ಟೋರಿ ಮೇಲ್ ಓರಿಯೆಂಟೆಡ್ ಅಲ್ಲ ಸೊ ರಾಮನ್ ಪಾತ್ರ ಬಂದ್ಬಿಟ್ಟು ಅವ್ನು ಎಲ್ಲ ಕಡೆ ಇರ್ತಿದ್ದ ಹುಡುಗಿ ಮನೆಯಲ್ಲೂ ಇರ್ತಿದ್ದ ಸೊ ಐ ಹ್ಯಾಡ್ ಮೋರ್ ಮ್ಯಾಕ್ಸಿಮಮ್ ಸ್ಕ್ರೀನ್ ಸ್ಪೇಸ್ ಸೊ ನಾನು ಎಲ್ಲ ಫ್ಯಾಮಿಲಿಲೂ ಇರ್ತೀನಿ ನಾನು ಒಬ್ಬ ಐ ಆಮ್ ದ ಓನ್ಲಿ ಗೈ ಹೂಸ್ ದೇರ್ ಎವ್ರಿ ಯಾ ಎಲ್ಲದಲ್ಲೂ ಇರ್ತೀನಿ ನಾನು ಸೊ ಐ ವಾಸ್ ಲೈಕ್ ಓಕೆ ಮೈ ಪೇರೆಂಟ್ಸ್ ಫೆಲ್ಟ್ ವೆರಿ ಗುಡ್ ಇವಾಗ ಕೊಡಗಲ್ಲಿ ಎಲ್ಲೇ ಹೋದ್ರು ಗಗನ್ ಅವ್ರ ತಂದೆ ನೋಡು ಅಂತ ಹಿಂಗೆ ಹೇಳ್ತಾರೆ ನಮ್ಮ ತಂದೆಗೆ ಭಾಳ ಖುಷಿ ಆಗುತ್ತೆ ಹಿ ಈಸ್ ವೆರಿ ಹ್ಯಾಪಿ ವಿತ್ ದ್ಯಾಟ್ ಸುಮ್ಮನೆ ರೇಗಿಸ್ತಾ ಇರ್ತಾರೆ ನಿನ್ನಿಂದಲ್ಲ ಕಣ ನನ್ನಿಂದ ನೀನು ಫೇವನ್ ಅಲ್ಲ ಇವಾಗ ಫುಲ್ಲು ಈ ಥರ ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀವಿ ಸೊ ಗಗನ್ ಅವ್ರಿಗೆ ಹೇಗೆ ಫಸ್ಟಿಂದನೂ ಒಂಥರ ಇಂಟ್ರೋವರ್ಟ್ ಟೈಪ್ಸಾ ಎಕ್ಸ್ಟ್ರೋವರ್ಟಾ ಯಾವ ರೀತಿ ಪರ್ಸನ್ ಐ ವಾಸ್ ಕಂಪ್ಲೀಟ್ ಅನ್ ಎಕ್ಸ್ಟ್ರೋವರ್ಟ್ ಲೈಕ್ ನಾನು ಒಂದು ಟೈಮಲ್ಲಿ ಐ ಥಿಂಕ್ 2020 ನಾನು ಸಿಕ್ಕಾಬಟ್ಟೆ ಎಕ್ಸ್ಟ್ರೋವರ್ಟ್ ನಾನು ಮನೇಲಿ ಕೂರೋ ಹುಡುಗಾನೇ ಅಲ್ಲ ಅದೇ ಹೇಳಿದ್ನಲ್ಲ ಫೇಮ್ ಹಿಟ್ ಮೀ ಇನ್ ಸಚ್ ನೈಸ್ ವೇ ಲೈಕ್ ಮೇಡ್ ಮೀ ಮೋರ್ ಹಂಬಲ್ ಇವಾಗ ಐ ಬಿಲೀವ್ ಇನ್ ಒನ್ ಸಿಂಪಲ್ ಥಿಂಗ್ ಆಯ್ತಾ ಸುಜಯ್ ಲೈಕ್ ಇವಾಗ ನೀವು ಹೊರಗಡೆ ಹೋಗ್ತೀರಾ ಪಾರ್ಟಿ ಮಾಡ್ತೀರಾ ಯು ಮೇಕ್ ನ್ಯೂ ಫ್ರೆಂಡ್ಸ್ ಯು ಆರ್ ಇನ್ವೈಟಿಂಗ್ ನ್ಯೂ ಪ್ರಾಬ್ಲಮ್ಸ್ ಇನ್ ಯೋರ್ ಲೈಫ್ ವಾಟ್ ಯು ವಾಂಟ್ ನಿಮ್ಮ ಲೈಫ್ ಏನು ಬೇಕು ನಿಮಗೆ ಒಂದು ಒಳ್ಳೆ ಪೀಸ್ಫುಲ್ ಲೈಫ್ ಇದು ಕೂತ್ಕೊಂಡು ಚೆನ್ನಾಗಿ ತಿಂತೀರಾ ಮೂರೊತ್ತು ಖುಷಿಯಾಗಿರ್ತೀರಾ ಮಲ್ಕೊತೀರಾ ಎದೊಳ್ತೀರಾ ನಿಮ್ಮ ರೊಟೀನ್ ಮಾಡೋಕ್ಕಾಗ್ತಿದ್ಯಾ ದಟ್ ಈಸ್ ವಾಟ್ ಐ ವಾಂಟ್ ಅದಕ್ಕೆ ಪೂರಕವಾಗಿರೋ ನನಗೆ ಯಾರು ಏನು ಬೇಕಾಗಿಲ್ಲ ನನಗೆ ಫ್ರೆಂಡ್ಸ್ ಇರೋದೇ ಒಂದು 2-3 ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್ ನಾನು ಬೇರೆ ಎಕ್ಸ್ಟ್ರಾ ಫ್ರೆಂಡ್ಸ್ ಮಾಡ್ಕೊಳ್ಳೋ ಮನುಷ್ಯನೇ ಅಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಇನ್ವೆಸ್ಟ್ ಟೈಮ್ ಆನ್ ದೆಮ್ ಆಲ್ಸೋ ಲೈಕ್ ಎಷ್ಟು ಬೇಕಷ್ಟೇ ಹೊರಗಡೆ ಹೋಗಲ್ಲ ಇವಾಗ ಏನೇ ಪಾರ್ಟಿ ಮಾಡಬೇಕಂದ್ರೆ ಐ ಆಲ್ವೇಸ್ ಪ್ರಿಫರ್ ಹೌಸ್ ಪಾರ್ಟೀಸ್ ಹೊರಗಡೆ ಹೋಗದೆ ಸುಮಾರು ಟೈಮ್ ಆಗೋಯ್ತು ಆಲ್ಮೋಸ್ಟ್ 1 year ಲಾಸ್ಟ್ ಪಾರ್ಟಿ ಮಾಡಿದೆ ನಾನು ಲಾಸ್ಟ್ ಇಯರ್ ಡಿಸೆಂಬರ್ ನ್ಯೂ ಇಯರ್ಗೆ ಅನ್ಸುತ್ತೆ ಲಾಸ್ಟ್ ಇಯರ್ 2024 ಇಲ್ಲಿ ಇಡೀ ತಿಂಗಳು ಶೂಟಿಂಗೇ ಇರುತ್ತಲ್ಲ ಇಲ್ಲ ಶೂಟಿಂಗ್ ಇಲ್ಲದೆ ಇರೋ ಸೊ ಐ ಯೂಸ್ ಟು ಆಲ್ವೇಸ್ ನನ್ನ ಬರ್ಡೇಗೆ ಮತ್ತು ನ್ಯೂ ಇಯರ್ಗೆ ನಾನು ಡೇಟ್ಸೇ ಕೊಡಲ್ಲ ಮುಂಚೆಯಿಂದನು ನಾನು ಸೊ ಹಾಗಾಗಿ ನನಗೆ ಅದೆಲ್ಲ ಏನು ತೊಂದರೆ ಆಗ್ತಾ ಇರಲಿಲ್ಲ ಪಾರ್ಟೀಸ್ಗೆಲ್ಲ ಬಟ್ ದ ಥಿಂಗ್ ಇಸ್ ಐ ಆಮ್ ವೆರಿ ಲೋಕಿ ನಾವು ನನಗೆ ಎಲ್ಲೂ ಹೋಗಲ್ಲ ಐ ಡೋಂಟ್ ಮೇಕ್ ಎನಿ ಫ್ರೆಂಡ್ಸ್ ಐ ಹ್ಯಾವ್ ಫ್ಯೂ ಫ್ರೆಂಡ್ಸ್ ಇಂಡಸ್ಟ್ರಿನಲ್ಲಿ ಲೈಕ್ ಅಶೋಕ ಇರ್ಬೋದು ಅವನೊಬ್ಬ ಆಮೇಲೆ ಕಿರಣ್ ರಾಜ್ ನಂದು ಕಿರಣ್ ರಾಜ್ ಇನ್ನೊಂದು ಹೆಂಗೆ ಅಂದರೆ ಫ್ರೆಂಡ್ಶಿಪ್ ಹೆಂಗೆ ಅಂದರೆ ವಿ ಡೋಂಟ್ ಟಾಕ್ ಲೈಕ್ ಕಾಲ್ ಮಾಡಿಬಿಟ್ಟು ಮಗ ಸಿಗೋಣ ಅದೆಲ್ಲ ಏನಿಲ್ಲ ತಿಂಗ್ಳಿಗೆ ಒಂದ್ಸಲಿ ಅಥವಾ 2 ತಿಂಗಳು ಒಂದ್ಸತಿ ಕಾಲ್ ಮಾಡ್ತೀವಿ ವಿ ಓನ್ಲಿ ಟಾಕ್ ಅಬೌಟ್ ವರ್ಕ್ he is also very driven and I am also very driven so we don't talk about anything else ಅವನು ಬಿಟ್ರೆ ಇವಾಗ ಚಂದುಗೌಡ ನನಗೆ ಸ್ವಲ್ಪ ಕ್ಲೋಸ್ ಇದ್ದಾನೆ ಅವನು ಸ್ವಲ್ಪ ಕಾರ್ ಹುಚ್ಚ ಇಬ್ರು ಕಾರ್ ಹುಚ್ಚರು ಸೊ ಆಗಾಗ ಕಾರ್ ಬಗ್ಗೆ ಅದು ಇದು ಮಾತಾಡ್ಕೊಳ್ತಾ ಇರ್ತೀವಿ ಅದು ಬಿಟ್ರೆ ಇನ್ಯಾರು ನನಗೆ ಫ್ರೆಂಡ್ಸೇ ಇಲ್ಲ ಐ ಡೋಂಟ್ ವಾಂಟ್ ಟು ಮೇಕ್ ಆಲ್ಸೋ ಸೊ ಗಗನ್ ಅವ್ರಿಗೆ ಇವಾಗ ಎಲ್ಲ ರೀತಿಯಿಂದನೂ ಒಳ್ಳೆ ದಿನಗಳು ಬಂದಿವೆ ಪ್ಲಸ್ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಂತ ಮಾಡೋದಾದರೆ ಯಾವ ರೀತಿ ಚೂಸ್ ಮಾಡ್ಕೊಳ್ತೀರಾ ನೀವು ಹೇಗೆ ಅಂತ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀತಾರಾಮ ಒಪ್ಕೊಳ್ಳೋಕ್ಕೂ ಮುಂಚೆನೆ ನಾನು 8 ಪ್ರಾಜೆಕ್ಟ್ಸ್ ರಿಜೆಕ್ಟ್ ಮಾಡಿದ್ದೀನಿ ಸಿನಿಮಾನ ಇಲ್ಲ ಒಂದು ಸಿನಿಮಾ ಸಿನಿಮಾದ ಬಿಡಿ ಗುರು ಅದು ಹಿಂಸೆ ಗುರು ಅದು ತುಂಬ ದೊಡ್ಡದದು ಬಟ್ ಎಂಡ್ ಆಫ್ ದ ಡೇ ದಟ್ ಈಸ್ ಮೈ ಗೋಲ್ ಐ ಹ್ಯಾವ್ ಟು ಬಿ ದೇ ಬಟ್ ಇವಾಗ ನಾನು ಸೀರಿಯಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಐ ಆಲ್ಮೋಸ್ಟ್ ರಿಜೆಕ್ಟೆಡ್ 7 ಪ್ರಾಜೆಕ್ಟ್ಸ್ ಲಾಸ್ಟ್ ಬಿಫೋರ್ ಟೇಕಿಂಗ್ ಸೀತಾರಾಮ ಓನ್ಲಿ ರೀಸನ್ ಇಸ್ ಬಿಕಾಸ್ ನಾನು 2 ಹೀರೋಯಿನ್ ಇರೋ ಸ್ಕ್ರಿಪ್ಟ್ ಚೂಸ್ ಮಾಡಲೇ ಇಲ್ಲ ಐ ಡಿಂಟ್ ವಾಂಟ್ ಟು ಡೂ ಇಟ್ ಸೊ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಸಿಂಗಲ್ ಹೀರೋಯಿನ್ ಸಿಂಗಲ್ ಹೀರೋ ಆ್ಯಂಡ್ ದ ಶೋ ಹ್ಯಾಸ್ ಟು ಜಸ್ಟ್ ಗೋ ಆನ್ ಬೈ ಇಯರ್ಸ್ ಅಂತ ಆ ಥರ ಸೊ ಲೈಕ್ ಸೀತಾರಾಮ ನಂದು ಎಲ್ಲ ಆಸ್ಪೆಕ್ಟ್ಸಲ್ಲೂ ಆ ಬ್ರ್ಯಾಕೆಟಲ್ಲಿ ಫಿಟ್ ಆಯಿತು ಆ್ಯಂಡ್ ಐ ವಾಸ್ ವೆರಿ ಫಾರ್ಚುನೇಟ್ ಟು ಬ್ಯಾಕ್ ದಿಸ್
ನಿಮಗೆ ಅಂದರೆ ಓಕೆ ಅದೇ ಆಫರ್ ನಿಮಗೆ ಬಂತು ಹೌದು ಪ್ಲಸ್ ಅಂದರೆ ಇವಾಗ 7 ಪ್ರಾಜೆಕ್ಟ್ಸ್ ಅದು ರಿಜೆಕ್ಟ್ ಮಾಡುವಾಗ ಆಲ್ರೆಡಿ ನೀವು ಲೋ ಫೇಸಲ್ಲಿ ಇದ್ರೆ ನಿಮಗೆಲ್ಲ ಬ್ಯಾಕ್ ಲೋ ಫೇಸಲ್ಲಿ ಒಂದು ಆಲ್ಮೋಸ್ಟ್ ಒಂದು ಒಪ್ಕೊಂಡ್ಬಿಟ್ಟಿದೆ ಸ್ಟಾರ್ ಸುವರ್ಣಗೆ ಒಂದು ಅಯ್ಯೋ ಯಪ್ಪ ಆಮೇಲೆ ನನ್ನ ಮನ್ಸು ಯಾಕೋ ಕೇಳಲೇ ಇಲ್ಲ ಒಂಥರ ಟ್ರಿಕ್ಕಿ ಸಿಚುವೇಶನ್ ಅಲ್ವಾ ಅದು ಗುರು ಐ ಹ್ಯಾವ್ ಸೋಲ್ಡ್ ಮೈ ಚೈನ್ ಐ ಸೋಲ್ಡ್ ಲಾಟ್ ಆಫ್ ಥಿಂಗ್ಸ್ ಟು ಸರ್ವೈವ್ ಆ ಟೈಮಲ್ಲಿ ಆ ಪೀರಿಯಡ್ ಯು ಕಾಂಟ್ ಸಿ ಒಂದು ಲ್ಯಾಂಡ್ ತಗೊಂಡ್ರಿ ನೀವು ಸೇವಿಂಗ್ ಮಾಡಿರೋ ದುಡ್ಡಲ್ಲಿ ಮತ್ತೆ ಇನ್ನೆಲ್ಲಿ ಸೇವಿಂಗ್ ಮಾಡ್ತೀರಾ ಆಮೇಲೆ ಮಂಗಳಗೌರಿ ಬರ್ತಾ ಇದ್ದಿದ್ದೆ ಟೋಟಲ್ ಮಂತ್ಲಿ ನಮ್ಗೆ ಅವಾಗ ಎಷ್ಟು 70,000 80,000 ಸೊ ಇದೆಲ್ಲ ಆಗ್ತಿದ್ದಾಗ ನಮಗೆ ಅದೊಂದು ನಿಮ್ಗೊಂದು ಐಡಿ 70,000 ನಾನು ಹೇಳ್ತೀನಿ ಬೆಂಗಳೂರಲ್ಲಿ ಯು ಕಾಂಟ್ ಇವನ್ ಬದುಕ್ಬೋದು ಬಾಯಿಂದ ಕೈಗಷ್ಟೇ ಅದು ಆ ತಿಂಗ್ಳಿಗಷ್ಟೇ ಅದ್ರಲ್ಲಿ ನಿಮ್ಗೆ ಒಂದು 10 ರೂಪಾಯಿ ಸೇವಿಂಗ್ಸ್ ಮಾಡ್ಬಿಟ್ಟು ಏನೋ ಮಾಡ್ಬೇಕು ಅದು ಆಗಲ್ಲ ಗುರು ಯು ನೀಡ್ ಟು ಅರ್ನ್ ಅಟ್ ಲೀಸ್ಟ್ ಅಬೌವ್ 1.5-2 lakhs ಯು ನೀಡ್ ಟು ಹ್ಯಾವ್ ಅ ನೈಸ್ ಲೈಫ್ ಸೊ ಆಗ ಒಪ್ಕೊಳಕ್ ರೆಡಿ ಆಗ್ಬಿಟ್ಟಿದ್ರಿ ರೆಡಿ ಆಗಿ ಲೈಕ್ ಹೋಗ್ಬೇಕಿತ್ತು ಅದೇನೋ ಆ ಟೈಮಲ್ಲಿ ಗಾಡಿ ಕೆಟ್ಟೋಯ್ತು ಏನೋ ಒಂದು ಸೈನ್ ಅಂತ ಅನ್ಕೊಂಡೆ ಆಮೇಲೆ ಹೋಗ್ಲಿಲ್ಲ ಎಕ್ಸಾಕ್ಟ್ಲಿ ಆಫ್ಟರ್ ದಟ್ ಒಂದು 7 months ಅಲ್ಲಿ ಈ ಆಫರ್ ಬರುತ್ತೆ ಅವಾಗ ಏನ್ ಹಿಂಗ್ ಸರ್ವೈವ್ ಆದ್ರಿ ಮತ್ತೆ ಆ ಟೈಮಲ್ಲಿ ಹೇಳಿದ್ನಲ್ಲ ನಂದೊಂದು 48 ಗ್ರಾಮ್ದು ಒಂದು ಚಿನ್ನ ಚೈನ್ ಇತ್ತು ಮಾರ್ಬಿಟ್ಟೆ ಅದು ಮಾರ್ಬಿಟ್ಟು ಅದನ್ನ ಆ ದುಡ್ಡಲ್ಲಿ ಬದುಕ್ತಿದ್ದೆ ಬಾಡಿಗೆ ಕಾರಿ ಯಾ ವಾಟ್ ಎಲ್ಸ್ ವಿಲ್ ಯು ಡೂ ಮನೆಯವರಿಗೆಲ್ಲ ಗೊತ್ತಾ ಇದು ಸೀರೆ ಅವ್ರಿಗೆ ಐಡಿಯಾನು ಇಲ್ಲ ಅವ್ರಿಗೆ ಹೇಳಿದ್ರೆ ನಾನು 11 ತಿಂಗಳು ಅಮ್ಮ ಬರೀ ಬಾಯ್ಲ್ಡ್ ರೈಸು ಬರೀ ಎಗ್ ಆಮ್ಲೆಟ್ ತಿನ್ಕೊಂಡು ಬದುಕಿದ್ದೀನಿ ನಾನು ನಮ್ಮಮ್ಮ ಅವಾಗ ಕಣ್ಣೀರ್ ಹಾಕ್ತಾರೆ ಅಯ್ಯೋ ಹಿಂಗೆಲ್ಲ ಕಷ್ಟಪಟ್ಟೆನೋ ನೀನು ಅಂತ ಆ ಟೈಮಲ್ಲಿ ನಿಮಗೇನು ಅಂದ್ರೆ ನಾರ್ಮಲ್ ಜಾಬ್ ಹೋಗ್ಬಿಡ್ತೀನಿ ಅಂತೆಲ್ಲ ಅನ್ಸಿತ್ತು ಆ ಟೈಮಲ್ಲಿ ಇವನ್ ನನ್ನ ಫ್ರೆಂಡ್ಸ್ ಮನೇಲಿ ನಾನು ಹೋಗಿ ಚಿಲ್ ಮಾಡ್ಬೇಕಾರೇನು ಪಾಪ ಅವರೆಲ್ಲ ಆರ್ಡರ್ ಮಾಡ್ಕೊಂಡು ತಿನ್ನೋರು ನನ್ಗೆ ಆ ಊಟ ನೋಡ್ಬೇಕಾದ್ರೆ ನನ್ಗೆ ಆಸೆ ಆಗೋದು ಲೈಕ್ ಅವತ್ತರ ಈ ಊಟ ತಿನ್ಬೇಕು ಅಂತ ನನ್ನ ಫಸ್ಟ್ ಸೀತಾರಾಮ ಪೇಮೆಂಟ್ ನನ್ನ ಚೆಕ್ ಬಂದಾಗ 3 ತಿಂಗಳಾಗಿ ಬಂತು ಇದರಲ್ಲಿ ಐ ಥಿಂಕ್ ನಾನು 6,000 ರೂಪಾಯಿಗೇನೋ ಊಟ ಆರ್ಡರ್ ಮಾಡಿದ್ದೀನಿ ಒಬ್ನೇ ಸೊ ನನಗೆ ಎಷ್ಟು ಆ ಟೈಮಲ್ಲಿ ನನಗೆ ಏನೇನು ಹಸ್ವಿತ್ತು ಅದೆಲ್ಲ ಮುಗಿಸ್ಬೇಕಂದ್ರೆ ಒಬ್ಬನೇ ಆರ್ಡರ್ ಮಾಡ್ಬಿಟ್ಟು ಒಬ್ಬನೇ ತಿಂದಿದ್ದೀನಿ ಮಿಕ್ಕಿದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ನಾಳೆ ತಿಂದಿದ್ದೀನಿ ನಾನು ಯು ನೋ ದಟ್ ಹಂಗರ್ ಇದನ್ನ ನಾನು ಇವಾಗ ಇಷ್ಟು ಖುಷಿಯಾಗಿ ಹೇಳ್ತಾ ಇದ್ದೀನಿ ನಾನು ಬಟ್ ಆ ಟೈಮಲ್ಲಿ ಇದೆಯಲ್ಲ ಸುಜಯ್ ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮೀ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಬಟ್ ಇದನ್ನ ಇವಾಗ ಹೇಳ್ಕೊಂಡು ನಾನು ಮರ್ಸಿ ಗಿಟ್ಟಿಸ್ಕೋಬೇಕು ನನ್ಗೆ ಇದರಿಂದ ಏನೋ ಪ್ರಚಾರ ಬೇಕು ನಂಗೆ ಅದೆಲ್ಲ ಏನು ಐ ವಾಸ್ ವೆರಿ ಸ್ಟ್ರೈಟ್ ಇನ್ ಟರ್ಮ್ಸ್ ಆಫ್ ಮೈ ಲೈಫ್ ಲೈಕ್ ಯು ನೋ ಐ ವಾಂಟ್ ಟು ಬಿ ಲೈಕ್ ದಿಸ್ ಐ ವಾಂಟ್ ಟು ಬಿ ಲೈಕ್ ದಿಸ್ ಅಷ್ಟೇ ಸಿಂಪಲ್ ಸೊ ಇಟ್ ಆಲ್ ಫೆಲ್ ಇನ್ ಪ್ಲೇಸ್ ಅದಕ್ಕೆ ನಾನು ಸೀತಾರಾಮ ನನ್ಗೆ ಎಷ್ಟು ಗ್ರಾಟಿಟ್ಯೂಡ್ ಇದೆ ಅಂದ್ರೆ ಆ ಪ್ರಾಜೆಕ್ಟ್ಗೆ ನಾನು when I was broke in that rough phase ನಾನು ಬೆಸ್ಟ್ ಆಕ್ಟರ್ ಅವಾರ್ಡ್ ತಗೊಂಡು ನಿಂತ್ಕೊಂಡು ನಾನು ಮಾತಾಡ್ತೀನಿ ಅಂತ ನಾನು ಅದನ್ನೇ ನಾನು ಮಿರರಲ್ಲಿ ನಿಂತ್ಕೊಂಡು ಅದೇ ವರ್ಡ್ಸ್ನ ನಾನು 2023 ಬೆಸ್ಟ್ ಆಕ್ಟರ್ ತೆಗಿಬೇಕಾದ್ರೆ ಅದನ್ನೇ ಹೇಳಿದ್ದೀನಿ ಅದೇ ವರ್ಡ್ಸ್ನ ಕಾಪಿ ಪೇಸ್ಟ್ ಮಾಡಿದ್ದೀನಿ ಐ ವರ್ಕ್ಡ್ ಸೋ ಮಚ್ ಫಾರ್ ಇಟ್ ಐ ವರ್ಕ್ಡ್ ರಿಯಲಿ ಹಾರ್ಡ್ ಈವನ್ ಅಟ್ ದಟ್ ಟೈಮ್ ಐ ರಿಮೆಂಬರ್ ಕಿರಣ್ ರಾಜ್ ಒಮ್ಮೆ ಕಾಲ್ ಮಾಡಿದ್ದ ಮಗ ನನಗೆ ಗೊತ್ತು ಐ ರಿಮೆಂಬರ್ ಹಿ ಟೆಲಿಂಗ್ ಮೀ ದಿಸ್ ವೆನ್ ಐ ವಾಸ್ ಇನ್ ಕಲರ್ಸ್ ಅವ್ನು ಕಲರ್ಸಲ್ಲಿ ರೂಲ್ ಮಾಡ್ತಿದ್ದ ಕನ್ನಡತಿ ಸೊ ಐ ವಾಸ್ ಟೆಲ್ಲಿಂಗ್ ಮಚ್ಚ ಒಂದು ಟೈಮ್ ಕಣೋ ಬರುತ್ತೆ ಐ ಟು ಟೆಲ್ ಹಿಮ್ ಲೈಕ್ ದಿಸ್ ದೆನ್ ಹೀಸ್ ಟು ಟೆಲ್ ಮಿ ದಿಸ್ ಮಗ ನನಗೆ ಗೊತ್ತು ನೀನು ಎಷ್ಟು ಹಸುವಲ್ಲಿದೆಯಾ ಅಂತ ಲೈಕ್ ಬರುತ್ತೆ ಕಣೋ ನಿನ್ನ ಟೈಮ್ ಅವ್ನು ಹೇಳ್ತಾನೆ ಇದ್ದ ಮಗ ನಿನ್ನ ZL ರೂಲ್ ಆ್ಯಂಡ್ ಎಕ್ಸಾಕ್ಟ್ಲಿ ಐ ಡಿಡ್ ದ್ಯಾಟ್ ಆಮೇಲೆ ಇವನ್ ರಾಘು ಸರ್ ನನಗೆ ಮಾತು ಹೇಳೋರು ಚಿನ್ನ ಐ ವಾಂಟ್ ಸಿ ಯು ದೇರ್ ರಾಘು ಸರ್ ಯಾವಾಗಲೂ ಹಿಂಗೆ ಹೇಳೋರು ಬಿ ಲೈಕ್ ಯಾ ಸರ್ ಯು ವಿಲ್ ಸಿ ಮಿ ದೇರ್ ಅಂತ I was very confident with all that. Like probably ನನ್ನ attitude also they liked it. Like they understood what Gagan is. ಅವ್ರು ನನ್ನನ್ನು ಲೈಕ್ ಒಂದು ಆರ್ಟಿಸ್ಟ್ ಥರ ನೋಡಲಿಲ್ಲ ನನ್ನ ಪರ್ಸ್ನಾಲಿಟಿ ಹೆಂಗಿತ್ತು ಹಂಗೆ ಟ್ರೀಟ್ ಮಾಡಿದ್ರು ನನ್ನನ್ನು ಸೊ ದೇ ಕೇರ್ಡ್ ಮೀ ಲೈಕ್ ಅವ್ರ ಬೇಬಿ ಥರ ಲೈಕ್ ಇವನ್ ನಾನು ಬಿಟ್ಟು ಹೋಗ್ಬೇಕಾದ್ರೂ ಪಾಪ ಅವ್ರು ಅದನ್ನೇ ಹೇಳ್ತಾರೆ ನೀನು ಎಲ್ಲೂ ಹೋಗ್ತಾ ಇಲ್ಲ ಯು ಆರ್ ಗೋನ್ ಟು ಬಿ ವಿತ್ ಅಸ್ ಸೊ ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಸೆಂಡ್ ಆಫ್ ಫಾರ್ ಮೀ ವಾಟ್ ದೇ ಗೇವ್ ಮೀ ಬರ್ಡೇಗೆ ನನಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಗುರು ಇನ್ನು ಯಾರಿಗೂ ಕೊಟ್ಟಿಲ್ಲ ಯಾವ ಸೀರಿಯಲ್ ಯಾವುದೇ ಹೀರೋಗೂ ಕೊಟ್ಟಿಲ್ಲ ಪಾಪ ಇವನ್ ವೈಷ್ಣವಿನೂ ಕೇಳ್ತಾ ಇದ್ರು ನನ್ನ ಬರ್ಡೇಗೆ ಸೆಕೆಂಡ್ ಪ್ರೊಮೋ ಲಾಂಚ್ ಮಾಡಿ ಅಂತ ಮಾಡಿಲ್ಲ ಅವರು ಸೊ ದೇ ಆಲ್ವೇಸ್ ಟ್ರೀಟೆಡ್ ಮೀ ಲೈಕ್ ದ ಬೆಸ್ಟ್ ಕಿಡ್ ಯಾ ಸೊ ಆ ಗ್ರಾಟಿಟ್ಯೂಡ್ ಇದೆ ನನಗೆ ಗಗನ್ ಅವರೇ ಆಕ್ಚುಲಿ ನೀವು ಲಾಸ್ಟ್ ಒಂದು ಈಗ ಏನು ಈ ಸೀರಿಯಲ್ ಮುಗೀತು ಶೂಟಿಂಗ್ ಎಲ್ಲ ಅಂತ ಆಗುವಾಗ ಒಂದು ಪೋಸ್ಟ್ ಹಾಕಿದ್ರಲ್ಲ ಇನ್ಸ್ಟಾಗ್ರಾಮಲ್ಲಿ ಅದ್ರಲ್ಲಿ ನಾನು ಕೆಲವೊಂದಷ್ಟು ಕಮೆಂಟ್ಸ್ ನೋಡ್ತಾ ಇದ್ದೆ ಅದ್ರಲ್ಲಿ ಒಬ್ಬರು ಹಾಕಿದ್ರು ಅಂದರೆ
ಹೆಂಗೆ ನಂದಗೋಕುಲ ಯಶ್ ಅವರಿಗೆ ಒಂದು ಇದು ತಂದು ಕೊಡ್ತೋ ಆಕ್ಚುಲಿ ಒಂದು ಕಮ್ ಬ್ಯಾಕ್ ಅಥವಾ ಇದು ಒಂದು ಒಳ್ಳೆ ಹೈಪ್ ತರ ಅವ್ರ ಕರಿಯರ್ಗೆ, ನಿಮಗೆ ಸೀತಾರಾಮ ಅನ್ನೋ ತರ. ಅಂದ್ರೆ ನಾವು ಕೂಡ ಆಕ್ಚುಲಿ ಗಗನ್ ಅವ್ರನ್ನ ಓಕೆ ಕೇವಲ ಈ ಟಿವಿಗೆ ಮಾತ್ರ ರೆಸ್ಟ್ರಿಕ್ಟ್ ಆಗೋದನ್ನ ನೋಡೋದಕ್ಕೆ ಇಷ್ಟಪಡಲ್ಲ. ಸೊ ತುಂಬಾ ದೊಡ್ಡದಾಗಿ ಬೆಳಿಬೇಕು ಅಂತ ಅನ್ಕೋತೀವಿ. ಸೊ ನಿಮಗೆ ಏನ್ ಪ್ಲಾನ್ಸ್ ಇದೆ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಅಂತ? ಈಗ ತುಂಬಾ ಇದೆ ಪ್ಲಾನ್ಸ್ ಆಕ್ಚುಲಿ. ಲೈಕ್ now I'm in a very good phase of my life. God forbid ಅದು ಹಂಗೆ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಟ್ ಹಂಗೆ ಯಶ್ ಅವ್ರಿಗೆಲ್ಲ ಕಂಪೇರ್ ಮಾಡುವಾಗ ನಿಮಗೆ ಏನ್ ಅನ್ಸುತ್ತೆ? ಬಿಕಾಸ್ ಅವ್ರು ಅಚೀವ್ ಮಾಡಿರೋ ಒಂದು ಕರೆಕ್ಟ್ ನನ್ಗೆ ಬಹಳ ಖುಷಿ ಇದೆ ಕಂಪೇರ್ ಮಾಡಿ. ಬಟ್ ನನಗೆ ನಾನಾಗಿ ಪ್ರೂವ್ ಮಾಡೋದೊಂದು ಹಠ ಇದೆ. ನನಗೆ ಇವಾಗ ಅವ್ರ ಥರನೇ ಆಗಬೇಕು ಅಂತ ಇಲ್ಲ, ಬಟ್ ಆ ವಿಷನ್ ಇದೆ, ಅಲ್ಲಿವರೆಗೂ ಮುಟ್ಟಬೇಕು ಅಂತ. ಬಟ್ ಅದೇ ಮನುಷ್ಯನ ಥರ ಬೆಳಿಬೇಕು ಅನ್ನೋ ಆಸೆ ಇಲ್ಲ. ಬಿಕಾಸ್ ನನ್ನ ಪರ್ಸನಾಲಿಟಿ ಏನು ಆ ಥರ ಅವ್ರು ನನ್ನನ್ನು ಲೈಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಯು ಕಾಂಟ್ ಬಿ ದ ಕಾಪಿ ಆಫ್ ಸಮ್ಮನ್ ಬಿಕಾಸ್ ಹಿ ಈಸ್ ಆಲ್ರೆಡಿ ಒರಿಜಿನಲ್. ಸೊ ದೇರ್ ಕ್ಯಾನ್ ಬಿ ಓನ್ಲಿ ಒನ್ ಯಶ್, ದೇರ್ ಕ್ಯಾನ್ ಬಿ ಓನ್ಲಿ ಒನ್ ದರ್ಶನ್, ಓನ್ಲಿ ಒನ್ ಸುದೀಪ್. ಯಾರಿಗೂ ಅವ್ರನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಇವಾಗ ನೀವೇನಂದ್ರೆ ನಿಮ್ದಲ್ಲಿ ಹೊಸೊಬ್ರಲ್ಲಿ ಏನಿದೆ ಅದನ್ನ ತೋರಿಸ್ಕೊಂಡು ಮೇಲ್ಗಡೆ ಬನ್ನಿ. ಕಾಂಪೀಟ್ ಮಾಡೋಕೆ ಯಾರಿಗೂ ಕಾಂಪಿಟೇಷನ್ ಮಾಡೋಕೆ ಹೋಗ್ಬೇಡಿ. ಎಲ್ಲರೂ ಚೆನ್ನಾಗೇ ಟ್ರೀಟ್ ಮಾಡಿ. ಅದೇ ಹೇಳಿದೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸೆಟ್ಟಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ಕೋಸ್ಟಾರ್ಸ್ ಏನಾದರೂ ಅಡ್ವೈಸ್ ಮಾಡಿ, ಪ್ರಾಬಬ್ಲಿ ನಿಮಗೆ ಆ ಆ್ಯಕ್ಟಿಂಗ್ ನೀವು ಡೈಲಾಗ್ ಡೆಲಿವರಿ ಮಾಡಿದ್ದು ನಿಮ್ದು ಅವ್ರಿಗೆ ಚೆನ್ನಾಗಿ ಕೇಳಿಸಿರಲ್ಲ, ಅವ್ರು ನಿಮ್ಮನ್ನ ಇಂಪ್ರೂವೈಸ್ ಮಾಡ್ತಾರೆ, ಅದನ್ನು ತಗೊಳ್ಳಿ. ಐ ಆಲ್ವೇಸ್ ಲರ್ನ್ಡ್ ಲೈಕ್ ದ್ಯಾಟ್. ಐ ಡಿಂಟ್ ಡೂ ಎನಿ ಥಿಯೇಟರ್. ನಾನು ಯಾವ ಥಿಯೇಟ್ರ್ ಮಾಡಿಲ್ಲ, ಯಾವ ಕ್ಲಾಸ್ಗೆ ಹೋಗಿಲ್ಲ, ಏನಿಲ್ಲ. ಒಂದೇ ಒಂದು ಸತಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ಅದೊಂದು ಚೈಲ್ಡ್ ಪ್ಲೇಯರ್ ಮಾಡಿದ್ದು, ಇಂಗ್ಲೀಷ್ ಪ್ಲೇ ಅದೊಂದು ಮಾಡಿದ್ದಷ್ಟೇ. ಅದು ಬಿಟ್ಟರೆ ನನಗೆ ಏನು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಏನು. ಮಿರರಲ್ಲಿ ನಿಂತ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿದ್ದು ಇದು ಹಂಗೆ ನಾನು ಕಲ್ತಿದ್ದು ಆ್ಯಕ್ಟಿಂಗ್ ಹೊರತು. ಆಮೇಲೆ ಸೀತಾರಾಮ ಇಫ್ ಯು ಸಿ ಮೀ ಆ್ಯಂಡ್ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ ಇಫ್ ಯು ಸಿ ಮೀ, ನಾನು ಯಾವುದನ್ನು ನಾನು ಆ್ಯಕ್ಟಿಂಗ್ ಮಾಡೋ ಥರ ನಾನು ತೊಗೊಳಲ್ಲ. ನಿಮ್ಮ ಜೊತೆ ನಾನು ಇವಾಗ ಹೆಂಗೆ ಮಾತಾಡ್ತಾ ಇದ್ದೀನಿ ಹಾಗೆ ತೊಗೋತೀನಿ ನಾನು ಡೈಲಾಗ್. ಈವನ್ ದಟ್ ಬ್ರೀದಿಂಗ್, ದಟ್ ವೇರಿಯೇಷನ್, ದಟ್ ಎಷ್ಟು ಬ್ರೀತ್ ಕೊಡಬೇಕು, ಎಷ್ಟು ಹೈ ಪಿಚ್, ಎಷ್ಟು ಲೋ ಪಿಚ್ ಕೊಡಬೇಕು, ಎವ್ರಿಥಿಂಗ್ ನಾನು ನಿಮ್ಮ ಹತ್ರ ಹೆಂಗೆ ಮಾತಾಡ್ದೆ ಅದೇ ಥರ ನಾನು ಅಲ್ಲಿ ಮಾತಾಡ್ತೀನಿ. ದಟ್ಸ್ ವೈ ಇಟ್ ಗಾಟ್ ಕನೆಕ್ಟೆಡ್ ಸೋ ವೆಲ್. ನಮ್ಮ ಮನೆ ಹುಡುಗ ಅನ್ನೋ ಥರ ಆಗ್ಬಿಡ್ತು ಅದು. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಕಾಂಪ್ಲಿಮೆಂಟ್. ಯಶ್ ನಂದಗೋಕುಲ್ ಆದ್ಮೇಲೆ ಯಶ್, ಅದು ಸೀತಾರಾಮ್ ಆದ್ಮೇಲೆ ಗಗನ್. ಇಟ್ ಈಸ್ ಅ ಗ್ರೇಟ್ ಕಾಂಪ್ಲಿಮೆಂಟ್. ಅದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳಿದ್ದೀನಿ, ಕೈಯನ್ನು ಮುಗ್ದಿದ್ದೀನಿ. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಪ್ರಾಜೆಕ್ಟ್ ನಾನು ಅಷ್ಟು ಲಾಯಲ್ ಆಗಿದ್ದು. ಆಮೇಲೆ ಐ ಥಿಂಕ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಈ ಪ್ರಾಜೆಕ್ಟ್ಗೆ ಒಂದಿನ ಐ ನೆವರ್ ಕಾಲ್ಡ್ ಸಿಕ್ ಫಾರ್ ದಿಸ್ ಪ್ರಾಜೆಕ್ಟ್, ನಾಟ್ ಇವನ್ ಅ ಡೇ. ಒಂದಿನೂ ಸಿಕ್ ತಗೊಂಡಿಲ್ಲ ನಾನು, ಸಿಕ್ ಲೀವ್ ತಗೊಂಡಿಲ್ಲ ನಾನು. ಅದೇ. ಸೊ ಇನ್ನು 5 ವರ್ಷದಲ್ಲಿ ಏನಾಗಿರ್ತೀರಾ, ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ? ತುಂಬಾ ದೊಡ್ಡ ಕನ್ಸಿದೆ. ಬಟ್ ಲಾಸ್ಟ್ ಟೈಮ್ ನಾನು ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಬಟ್ ಈ ಸಲ ನಾನು ಹೇಳಲ್ಲ, ಬಟ್ ಮಾಡಿ ತೋರಿಸ್ತೀನಿ. ನಮಗೆ ಎಕ್ಸ್ಕ್ಲೂಸಿವಿಟಿ ಮಿಸ್ ಆಯ್ತು. ಡೆಫಿನೆಟ್ಲಿ. ಬಟ್ when you guys hear it, next project ಗೆ first I'll call you only, Sujay. ನಿಮ್ಮ ಜೊತೆನೇ ಇಂಟರ್ವ್ಯೂ. Trust me. 100% ನಾನು ವೇಟ್ ಮಾಡ್ತಾ ಇದ್ದೀನಿ ಅದಕ್ಕೆ. So yeah, correct. There is something coming. Yeah, it is going to be amazing. Yeah. Okay. ಸೊ ಇನ್ನು ಪಾರ್ಟ್ನರ್ ಅಂತ ಬಂದಾಗ ಗಗನ್ ಅವ್ರಿಗೆ ಯಾವ ರೀತಿ ಎಲ್ಲ ಪರಿಕಲ್ಪನೆಗಳಿವೆ? ಸದ್ಯಕ್ಕೆ ಸಿಂಗಲ್ ಆಗಿದ್ದೀನಿ, ಯಾವ ಪಾರ್ಟ್ನರು ಇಲ್ಲ. 2021 ವಾಸ್ ದ ಲಾಸ್ಟ್ ನನ್ನ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು. ಅದು ಆಮೇಲೆ ಯಾವತ್ತೋ ಪೋಸ್ಟ್ ಆಗಿದ್ದು ನಾನು ಸೀತಾರಾಮ ಮಾಡಿದಾಗ ಫೇಮಸ್ ಆದ್ನಲ್ಲ, ಅದಾದ್ಮೇಲೆ ಅದು ವೈರಲ್ ಆಗೋಯ್ತು. ಓ ಗಗನ್ ಜಿನಪ್ಪ ಗರ್ಲ್ ಫ್ರೆಂಡ್ ಹಿಂಗಿದಾರೆ ನೋಡಿ ಹಂಗೆ ಹಿಂಗೆ. ಬಟ್ ಆಕ್ಚುಲಿ ಅದು ಹಳೇದ್ ಪೋಸ್ಟ್ ಅದು. ಯಾ 2021 ಓನ್ಲಿ ಐ ಬ್ರೋಕ್ ಅಪ್ ಆ್ಯಂಡ್ ಆಫ್ಟರ್ ದ್ಯಾಟ್ ಕಂಪ್ಲೀಟ್ಲಿ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಐ ಥಿಂಕ್ ದಟ್ ಮೇಡ್ ಮೀ ಅ ಬೆಟರ್ ಹ್ಯೂಮನ್ ಬೀಯಿಂಗ್. ಅಂದರೆ ಬ್ರೇಕಪ್ ಯಾ ಇಟ್ ಮೇಡ್ ಮೀ ಸಿ ದ ಗ್ರೋತ್ ಇನ್ ಲೈಫ್. GST ಅಂದ್ರೆ ಏನು, ಇದೆಲ್ಲ ಏನು ಗೊತ್ತಿರಲಿಲ್ಲ, ಇವಾಗೆಲ್ಲ ಗೊತ್ತಿದೆ. ಲೈಕ್ ಅಂದ್ರೆ ಬ್ರೇಕಪ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಮನುಷ್ಯನಿಗೆ ಹೇಗೆ ಅಂತ? ಫೇಲ್ಯೂರ್ ಆ್ಯಂಡ್ ದಟ್ ಬ್ರೇಕ್ ಡೌನ್ ಇನ್ ಯೋರ್ ಲೈಫ್ ಇದೆಯಲ್ಲ, ದಟ್ ಈಸ್ ವೆರಿ ಕ್ರೂಷಿಯಲ್ ಇನ್ ಯೋರ್ ಲೈಫ್. ಆ ಮೊಮೆಂಟಲ್ಲಿ ನೆವರ್ ಟೇಕ್ ಹೇಸ್ಟಿ ಡಿಸಿಷನ್ಸ್ ಆ್ಯಂಡ್ ನೆವರ್ ಲೂಸ್ ಯೋರ್ ಪೇಷನ್ಸ್. if you like something ಆ ಟೈಮಲ್ಲಿ ಯು ಮೈಟ್ ಫೀಲ್ ದಟ್ ಐ ಆಮ್ ನಾಟ್, ನಾನು ಯಾವುದಕ್ಕೂ ವರ್ತ್ ಇಲ್ಲ, ನಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಮೈ ವೇ, ನಂದೇನು ಕೆಲಸ ಗಿಟ್ತಾ ಇಲ್ಲ ಕೈಯಲ್ಲಿ. ನೆವರ್ ಲೂಸ್ ಯೋರ್ ಪೇಷನ್ಸ್, ಆಲ್ವೇಸ್ ವರ್ಕ್. ಆ ಟೈಮಲ್ಲಿ ನಾನು ನೆಕ್ಸ್ಟ್ ಇದು ಪ್ರಾಜೆಕ್ಟ್ ಸಿಗುತ್ತೆ, ಅವಾರ್ಡ್ ಶೋ ಅಲ್ಲಿ ನೀನು ಏನು ಮಾತಾಡ್ತೀಯ, ಐ ವಿಷನ್ ಮೈ ಸೆಲ್ಫ್ ಲೈಕ್ ದ್ಯಾಟ್. ಸೊ ಫಾರ್ ಮೀ staying motivated and positive is my key, and willpower. Never give up. ಆಟಿಟ್ಯೂಡ್ ಬಿಡಲೇಬೇಡಿ, ಯಾವತ್ತು ಯಾವುದೇ ಹಂತಕ್ಕೂ ಬಿಟ್ಕೊಡ್ಬೇಡಿ. ನಾನು ಅಚೀವ್ ಮಾಡ್ತೀನಿ, ಮಾಡೇ ಮಾಡ್ತೀನಿ ಅಂತ.
ಇದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಬ್ರೋ. ಸೊ ಪದೇ ಪದೇ ಬ್ರೇಕಪ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀರಾ? ನಾನು ಆ ವಿಷಯಕ್ಕೆ ನನ್ನ ಏನಕ್ಕಂದ್ರೆ ಲೈಕ್ one time I was in 6 years relationship. So 2021 I broke up. That means I was in relationship in 2015 or 16. So ಆ ಟೈಮಲ್ಲಿದ್ದ ಹುಡುಗಾಟ, ಲೈಕ್ ಯು ವೋಂಟ್ ಬಿ ಹ್ಯಾವಿಂಗ್ ದಟ್ ಸ್ಟ್ರೇಟ್ ಮೈಂಡ್, ಒಂದು ವಿಷನ್ ಇರಲ್ಲ, ಫೋಕಸ್ ಇರಲ್ಲ, ಏನೂ ಇರಲ್ಲ ನಿಮಗೆ. ಕರಿಯರ್ ಆ ಡ್ರೈವ್ ಟು ಅಚೀವ್ ಏನು ಇರೋದಿಲ್ಲ ನಿಮಗೆ. ಹೋಗುತ್ತೆ, ನಿಮ್ಮ ಜೊತೆಲಿದ್ದಾರೆ, ಫ್ಲೋಲ್ಲಿ ಹೋಗ್ತೀರಾ ಅಷ್ಟೇ. ಬಟ್ ನೆಕ್ಸ್ಟ್ ಏನು ನಿಮ್ಗೇನು ತೊಗೊಳಕ್ಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ಬಿಫೋರ್ ಕ್ವಿಟ್ಟಿಂಗ್ ದಟ್ ವರ್ಕಿಂಗ್ ಆ್ಯಂಡ್ ಆ್ಯಕ್ಟಿಂಗಿಗೆ ಎಂಟರ್ ಆಗ್ತಾ ಇದ್ದೀನಿ, ಒಬ್ಬ ಕೇಳ್ದ ನನ್ನನ್ನು, ವೇರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ ನೆಕ್ಸ್ಟ್ 5 years ಅಂತ. ಗುರು, ನಾನು ಆನೆಸ್ಟಾಗಿ ನಾನು ಅದೇ ತೊಟ್ಬಿಟ್ಟು ನಾನು ಅವ್ನಿಗೆ ಹೇಳಿದೆ, ಗುರು ಐ ಡೋಂಟ್ ಸಿ ಮೈ ಸೆಲ್ಫ್ ಇನ್ ದಿಸ್ ಆರ್ಗನೈಸೇಷನ್. ನಿಮ್ಮ ಕಂಪನಿಗೆ ನಾನು ಒಂದು ಅಸೆಟ್ ಆಗಂತೂ ಇರಲ್ಲ. ಮೈ ವಿಷನ್ ಇಸ್ ಡಿಫ್ರೆಂಟ್, ಮೈ ಗೋಲ್ಸ್ ಆರ್ ಡಿಫ್ರೆಂಟ್, ದಿಸ್ ಇಸ್ ಹೂ ಐ ಆಮ್. ಆ ಮನ್ಸಿಂದ ಅವತ್ತು ಏನಾಯ್ತೋ ಗೊತ್ತಿಲ್ಲ, ಅವತ್ತು ನನ್ನ ಮನ್ಸಿಂದ ಸತ್ಯ ಬಂತು. ಅವ್ನು ಸತ್ಯ ಹೇಳ್ದ, ಓಕೆ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಯು ಜಾಬ್, ಬಟ್ ನೀನು ಏನೇ ಮಾಡು, ನನ್ಗೆ ಗೊತ್ತು ನೀನು ಯಾವ ಲೈನಲ್ಲೂ ಹೋಗ್ತೀಯಾ ಅಂತ. ಹಿ ಟೋಲ್ಡ್ ಮಿ ದಟ್ ಐ ನೋ ಯು ಲೈಕ್ ದಿಸ್ ಶೋ ಬಿಸ್ ವರ್ಲ್ಡ್ ಅಂತ. ಸೊ ಎಕ್ಸಾಕ್ಟ್ಲಿ ಐ ವಾಂಟೆಡ್ ಟು ಬಿ ದೇರ್. ಸೊ ನನಗೆ ಗೊತ್ತಿತ್ತು, ನನ್ನ ವಿಷನಲ್ಲಿ ಇತ್ತು ನೆಕ್ಸ್ಟ್ 5 years ನಾನು ಏನಾಗಿರ್ತೀನಿ ಅಂತ. ಬಟ್ ಆ ಬ್ರೇಕಪ್ ಟೈಮಲ್ಲಿ ಇದ್ದಾಗ ನಿಮಗೆ ಆ ಕ್ಲಾರಿಟಿ ಇರೋದಿಲ್ಲ. ಯು ಆರ್ ಹ್ಯಾವಿಂಗ್ ಅ ಬ್ಯಾಗೇಜ್. ಸೊ ನಿಮಗೆ ಕ್ಲಿಯರ್ ಕಟ್ ಆಗಿ ನಿಮಗೆ ಹೋಗಕ್ಕೆ ಆಗೋದಿಲ್ಲ. So breakup is better. You want to focus in life. Correct. Stay single, achieve your goal, stay focused. These things have to be there in your life. ಒಬ್ಬ ಮನುಷ್ಯನ್ಗೆ, ಅದು ಒಬ್ಬ ಗಂಡ್ಸ್ಗೆ ಲೈಫಲ್ಲಿ ಅಚೀವ್ ಮಾಡಬೇಕು ಅನ್ನೋದು ಥ್ರೈವ್ ಇದ್ರೇನೆ ಯು ಕ್ಯಾನ್ ಬಿಕಮ್ ಸಕ್ಸಸ್ಫುಲ್. ಅದರ್ವೈಸ್ ಯು ಕಾಂಟ್. ಇಮ್ಯಾಜಿನ್ ಯಶ್ ಹೌ ಹಿ ವಾಸ್. ಹಿ ಈಸ್ ಅ ಟ್ರೂ ಎಕ್ಸಾಂಪಲ್ ಫಾರ್ ಆಲ್ ದ ಆಕ್ಟರ್ಸ್. ಇವಾಗ ನಮ್ಗೆಲ್ಲ ಫೆಲೋ ಆಕ್ಟರ್ಸ್ ನನ್ನ ಏಜ್ಗೆ ಯಾರ್ಯಾರಿದ್ದಾರೆ, ಯಶ್ ಇಸ್ ದ ರಿಯಲ್ ರೈಟ್ ಎಕ್ಸಾಂಪಲ್. ಹೌ ಈ ವಿಷನ್ ಹಿಮ್ಸೆಲ್ಫ್. ಇವಾಗ ಎಲ್ಲಿದ್ದಾರೆ, ಟಚ್ ಮಾಡೋಕ್ಕಾಗಲ್ಲ ಆ ಮನುಷ್ಯನ. ಅವ್ರು ತುಂಬಾ ವರ್ಷ ಮುಂದೆನೇ ಇರ್ತಾರೆ. ಹಿ ಇಸ್ ಸೋ ಅಹೆಡ್, ಕ್ರೇಜಿ. ಹಿ ವಿಷನ್ ಹಿಮ್ಸೆಲ್ಫ್ ದೇರ್. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಹಾರ್ಡ್ ವರ್ಕ್. ಹಿಸ್ ಹಾರ್ಡ್ ವರ್ಕ್. ಯಾರು ಏನು ಕ್ರೆಡಿಟ್ಸ್ ತೊಗೊಳಕ್ಕಾಗಲ್ಲ, ಅವ್ನ ಹಾರ್ಡ್ ವರ್ಕ್ ಅದು. ಇವಾಗ ನಮ್ಮ ಹಾರ್ಡ್ ವರ್ಕ್ ನಾವು ಮಾಡಲೇಬೇಕು. ಯು ವಾಂಟ್ ಟು ಬಿಕಮ್ ಸಮಥಿಂಗ್. ಕರೆಕ್ಟ್. ಬಟ್ ಅದೇ ನಮ್ಮ ಜನರಲ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ I never focused on like ನಂಗೊಂದು ಹುಡುಗಿ ಬೇಕು. Yes, now it's a time like I want to settle down, I want to be with someone, but eventually ಅದಾಗುತ್ತೆ. But I'm not desperate, ನನಗೆ ಬೇಕು ಅನ್ನೋ ಡೆಸ್ಪರೇಷನ್ ಅಲ್ಲಿ. ಆ ಥರ ಟೈಮ್ ಬಂದಾಗ ಸೊ ಆ ಹುಡುಗಿಯಲ್ಲಿ ಏನೆಲ್ಲ ಅಟ್ಲೀಸ್ಟ್ ಒಂದು 5 ಕ್ವಾಲಿಟೀಸ್ ಇಂಥದ್ದು ಇರಬೇಕು. ಸ್ವಲ್ಪ ಉದ್ದಕ್ಕೆ ಇರಬೇಕು, ಚೆನ್ನಾಗಿರ್ಬೇಕು, ಒಳ್ಳೆ ಗುಣ, ಲೈಕ್ ಅರ್ಥ ಮಾಡ್ಕೊಳ್ಳೋ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಕಂಪ್ಯಾಟಿಬಿಲಿಟಿ. ಸಿ ವಿ ಆಲ್ವೇಸ್ ಲುಕ್ ಫಾರ್ ಸೆಕ್ಯೂರಿಟಿ. ವಿ ಶುಡಂಟ್ ಲುಕ್ ಫಾರ್ ಸೆಕ್ಯೂರಿಟಿ, ಯು ಹ್ಯಾವ್ ಟು ಲುಕ್ ಫಾರ್ ಸಸ್ಟೈನಬಿಲಿಟಿ ಇನ್ ಲೈಫ್. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಯಾವುದೇ ತಂದೆ ತಾಯಿ ಆಗಲಿ ಒಂದು ಮಗಳನ್ನ ಮದುವೆ ಮಾಡ್ಕೊಡ್ಬೇಕಾದ್ರೆ ಫಸ್ಟ್ ಸೆಕ್ಯೂರಿಟಿನೇ ಯೋಚನೆ ಮಾಡೋದು. ಬಟ್ ನೀವೆಲ್ಲೋ ಒಂದು ಹುಡುಗನ ನೋಡಿದ್ರಿ, ಆ ಹುಡುಗನ ಇಷ್ಟ ಇದೆ, ಆ ಹುಡುಗನಲ್ಲಿ ಆ ಕೆಪಾಸಿಟಿ ಇದೆ, ಅವನಲ್ಲಿ ಆ ಛಲ ಇದೆ, ಏನೋ ಅಚೀವ್ ಮಾಡ್ಬೋದು, ನಾನು ಮುಂದೆ ಬರ್ತೀನಿ, ನನ್ನ ಬಿಸ್ನೆಸ್ ಅಂಥವ್ರಿಗೆ ಕೊಡಿ, ಅವ್ರು ಸಕ್ಸಸ್ಫುಲ್ ಆಗ್ತಾರೆ. ಕರೆಕ್ಟ್. ಯಾವುದೋ ಗೊತ್ತಿಲ್ಲದೆ ಇರೋ ಹುಡುಗನ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ 2 ತಿಂಗಳು ಡಿವೋರ್ಸ್ ಆಗ್ಬಿಟ್ಟು ಮನೆಗೆ ಏನಕ್ಕೆ ಬರಬೇಕು? ನಾನು ಇದನ್ನೇ ಹೇಳ್ತೀನಿ ಎಲ್ರಿಗೂ, ಸೆಕ್ಯೂರಿಟಿ ಹುಡ್ಕೊಂಡು ಹೋಗ್ಬೇಡ್ರಪ್ಪ. ಸಸ್ಟೈನಬಿಲಿಟಿ, ಎಂಡ್ಯೂರೆನ್ಸ್ ನೋಡಿ ಒಂದು ರಿಲೇಶನ್ಶಿಪ್ ಅಲ್ಲಿ, ಲಾಂಜಿವಿಟಿ ನೋಡಿ, ಎಲ್ಲಿವರೆಗೂ ಯಾವುದೇ ಪ್ರಾಬ್ಲಮ್ಸ್ ಬಂದ್ರು ಹೆಂಗ್ ಫೇಸ್ ಮಾಡ್ತೀರಾ. ಸೊ ಅವಾಗ ಡಿವೋರ್ಸ್ ಆಗಲ್ಲ. ಅಂಡ್ ಅಗೇನ್ ಹುಡುಗಿ ಕೂಡ ಅಷ್ಟೇ ಇಂಡಿಪೆಂಡೆಂಟ್ ಆಗಿದ್ರೆ ಇನ್ನೂ ಒಳ್ಳೇದಲ್ಲ. ಕರೆಕ್ಟ್. ಈಗ ಯಾರೋ ಅವರು ಅಂದ್ರೆ ಹಣ ಸಂಪಾದನೆ ಮಾಡ್ಕೊಂಡು ಅವ್ರಿಗೆ ಐಡೆಂಟಿಟಿ ಕ್ರಿಯೇಟ್ ಮಾಡಿರೋದಕ್ಕೆ ನೀವು ಹೋಗಿ ಸೇರ್ಕೊಳ್ಳೋದ್ರಿಂದ ಅದೇನು ವರ್ಕ್ ಆಗಲ್ಲ ಅದು. ಆಮೇಲೆ ಈ ಶಾರ್ಟ್ ಟರ್ಮ್ ಸಕ್ಸಸ್ ಅದು ಯಾವುದು ಸೀಮಿತ ಅಲ್ಲ, ಅದು ಎಲ್ಲ ನೀವು ದಟ್ಸ್ ವೈ ಯು ಹ್ಯಾವ್ ಟು. ದೊಡ್ಡವ್ರು ಏನಕ್ಕೆ ಹೇಳ್ತಾ ಇದ್ದಿದ್ದು, ಚಿಕ್ಕ ಏಜಲ್ಲಿ ಇರ್ಬೇಕಾದ್ರೆ ಮದುವೆ ಆಗ್ಬೇಕು ಅಂತ. ನಮ್ಮ ಅಜ್ಜಿದಿರಲ್ಲ, ಅವಾಗ ನಮ್ಗೆ ಎಕ್ಸ್ಪೋಜರ್ ಕಮ್ಮಿ ಇರುತ್ತೆ, ನಮ್ಗೆ ಹೊರಗಡೆನ ಪ್ರಪಂಚದ ಜ್ಞಾನ ಕಮ್ಮಿ ಇರುತ್ತೆ. ಸೊ ಇರೋದೊಂದೇ ಹೆಂಡತಿ, ಇವಳ ಜೊತೆನೆ ಇರ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾವು ಹೋಗ್ಬಿಡ್ತೀವಿ. ನಾವು ಲೇಟ್ ಆಗ್ತಾ ಹೋದಂಗೆ ಆಪ್ಷನ್ಸ್ ಜಾಸ್ತಿ ಆಗುತ್ತೆ, ನಿಮ್ ಕಣ್ಗಳು ಚೆನ್ನಾಗಿರಲ್ಲ, ಬೇರೆ ಹುಡುಗಿರ ಮೇಲೆ ಕಣ್ಣಾಗ್ತಾರೆ ಹುಡುಗರು. ಸೊ ಇದೆಲ್ಲ ಆಗ್ಬೇಕಾದ್ರೆ ಇದೆಲ್ಲ ಹಿಂಗಾಗುತ್ತೆ. ಅದಕ್ಕೆ ಐ ಆಲ್ವೇಸ್ ಟೆಲ್, ಡೋಂಟ್ ಲುಕ್ ಫಾರ್ ಸೆಕ್ಯೂರಿಟಿ, ಸಸ್ಟೈನಬಿಲಿಟಿ ನೋಡಿ. ಆ ಹುಡುಗನಲ್ಲಿ ಆ ಕೆಪಾಸಿಟಿ ಇದೆ, ಅವ್ನು ನಿಮ್ಗಿಂತ ಫೈನಾನ್ಷಿಯಲಿ ಕಮ್ಮಿ ಇರ್ಬೋದು, ಬಟ್ ಅವನಲ್ಲಿ ಆ ವಿಲ್ ಪವರ್ ಇದೆ ಅಚೀವ್ ಮಾಡೋದಕ್ಕೆ. ಕೊಡಿ, ಏನಕ್ಕಾಗಲ್ಲ. ಯು ಕ್ಯಾನ್ ಬಿ ದ ಬೆಸ್ಟ್ ಗೈ. ಐ ಆಲ್ವೇಸ್ ಟೆಲ್ ಪೀಪಲ್ ಲೈಕ್ ದಿಸ್. ಸೊ ಹೈಟು ಚೆನ್ನಾಗಿರ್ಬೇಕು, ಸಸ್ಟೈನಬಿಲಿಟಿ, ಇನ್ನೆರಡು ಅಂಡರ್ಸ್ಟ್ಯಾಂಡಿಂಗ್ ಸಾಕು ಗುರು. ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಕೊಂಡಿದ್ರೆ ಸಾಕು, ಅಷ್ಟೇ ಸಾಕು ಲೈಫಲ್ಲಿ. ಆಕ್ಚುಲಿ ದರ್ಶನ್ ಅವ್ರ ತಾಯಿ ನನ್ಗೊಂದು ಪ್ರಪೋಸಲ್ ಎಲ್ಲ ಕೊಟ್ಟಿದ್ರು ಲಾಂಗ್ ಬ್ಯಾಕ್.
ಕ್ರೇಜಿ. ಹಂಗೆ. ಸೊ ಅದೇ ಸಾಕಷ್ಟು ಒಳ್ಳೆ ವಿಷನ್ ಅಂತೂ ಇರುತ್ತೆ ನಿಮ್ಮಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ಅದು ಕಾರ್ಯಗತ ಆಗದಾಗಲೇ ನಮಗೆಲ್ಲ ಗೊತ್ತಾಗಲಿ ಅಂತ ಕೂಡ ನಾನು ಆಶಿಸ್ತೀನಿ. ಸೊ ಇನ್ನು ನಿಮ್ಮ ಸೀತಾರಾಮ ಲೈಕ್ ಅಂದರೆ ಸೀರಿಯಲ್ ಲವರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ಲಸ್ ನಿಮ್ಮನ್ನು ಈಗ ಮತ್ತೆ ತೆರೆ ಮೇಲೆ ನೋಡಬೇಕು ಮತ್ತೆ ಮತ್ತೆ ನೀವು ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಅಷ್ಟು ಅಂದರೆ ಮುಕ್ತ ಮನಸ್ಸಿನಿಂದ ಹಾರೈಸ್ತಾರೆ. ಆ್ಯಕ್ಚುಲಿ ಒಬ್ಬ ಮನುಷ್ಯನಿಗೆ ಅಷ್ಟು ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಇವತ್ತಿನ ಕಾಲದಲ್ಲಿ ಹಾರೈಸೋದೇ ದೊಡ್ಡ ವಿಷಯ. ಇಲ್ಲ. ಸೊ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಅವ್ರು ತೋರಿಸೋ ಪ್ರೀತಿಗೆ ನಾನು ಆಭಾರಿ ಸುಜಯ್. ನನ್ ಏನ್ ಮಾಡಿದ್ರು ಕಡಿಮೆನೆ ಅದು. ನಾನು ಯಾರೋ ಗೊತ್ತಿಲ್ಲದೆ ಇರೋನು, ನನ್ನ ಕುಲ ನನ್ನ ಗೋತ್ರ ಏನು ಗೊತ್ತಿಲ್ಲದೆ ಇರೋನು ಅವ್ರಿಗೆ ನಾನು ಒಬ್ಬ ಥರ್ಡ್ ಪರ್ಸನ್. ನನ್ಗೆ ಅಷ್ಟೊಂದು ಪ್ರೀತಿ ಕೊಡ್ತಾರೆ ಅವರು. ಲೈಕ್ ನಾನು ಹಾಕೊಳ್ಳೋ ಬಟ್ಟೆಯಿಂದ ಹಿಡ್ದಾಗ್ಲಿ, ನಾನು ಏನೇ ಮಾಡಿ ಎಲ್ಲ ಒಂದು ಪ್ರತಿಯೊಂದು ಡೀಟೇಲ್ ಆಗಿ ನನಗೆ ಮೆಸೇಜ್ ಮಾಡ್ತಾರೆ. ಲೈಕ್ ಐ ಥಿಂಕ್ ಲೈಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಫ್ಯಾನ್ಸ್. ನಾನು ಅವ್ರಿಗೆ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ನನ್ನ ಕೆಲಸದ ಮುಖಾಂತರ ನಾನು ಅವ್ರನ್ನ ಯಾವಾಗಲೂ ಎಂಟರ್ಟೈನಿಂಗ್ ಆಗಿ ಇಟ್ಟೇ ಇಡ್ತೀನಿ, ಮತ್ತೆ ಬರ್ತೀನಿ. ಬಟ್ ಸೀರಿಯಲ್ನಲ್ಲ, ಬಟ್ ಲೆಟ್ಸ್ ಸಿ ವಾಟ್ಸ್ ನೆಕ್ಸ್ಟ್ ಅಂತ. ಓಕೆ ಗಗನ್ ಅವರೇ, ಸಾಕಷ್ಟು ಅಂದರೆ ಮನಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕೆಲವೊಂದಷ್ಟು ವಿಷಯಗಳನ್ನು ಮಾತಾಡಿದ್ರಿ. ಮತ್ತು ಲೋ ಫೇಸಲ್ಲಿ ಬ್ಯಾಂಕ್ರಪ್ಟ್ ಆಗಿದ್ದ ವಿಷಯ ಆಗಿರ್ಬೋದು, ಲೈಕ್ ಚಿನ್ನ ಮಾರ್ಕೊಂಡಿದ್ದ ವಿಷಯ ಸಾಕಷ್ಟು ಹೇಳಿದ್ರಿ. ನೀವೀಗ ಸದ್ಯಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಫೈನಾನ್ಷಿಯಲಿ ಸ್ಟೆಬಿಲೈಸ್ಡ್ ಆಗಿರೋದ್ರಿಂದ ನಮ್ಮ ವೀಕ್ಷಕರಿಗೆ ಜಸ್ಟ್ ಮನಿ ಮ್ಯಾನೇಜ್ಮೆಂಟ್, ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಇನ್ವೆಸ್ಟಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಕೆಲವೊಂದಷ್ಟು ಏನು ಮಾಡ್ತೀರಾ ನೀವು, ಹೆಂಗೆ, ಸೊ ದಟ್ ಅದು ಲೈಫಿಗೆ ತುಂಬ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ದುಡ್ಡು ಸಿಕ್ಕಿದ ತಕ್ಷಣ ಇದು ಮಾಡ್ಬೇಕಂತ ಮಾಡಬೇಡಿ. ಪ್ಲಾನ್ ಇಟ್ ವೆಲ್. ಇನ್ವೆಸ್ಟ್ ಆನ್ ದಿಸ್ ಶೇರ್ ಮಾರ್ಕೆಟ್. ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿ, ತುಂಬ ಫ್ಯೂಚರ್ ಇದೆ. ಆ್ಯಕ್ಚುಲಿ ನೋ ಒನ್ ನೋಸ್ ಇಟ್. ಟ್ರಸ್ಟ್ ಮೀ, ನಾನು ಈಸಿಯಾಗಿ ಒಂದು 2 ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ. ಟಾಟಾ ಸ್ಟೀಲ್, ಟಾಟಾ ಪವರಲ್ಲಿ ಇನ್ವೆಸ್ಟ್ ಮಾಡಿ. ಲಾಂಗ್ ಲಾಸ್ಟಿಂಗ್ ಇದೆ. ಬಿಕಾಸ್ ಮನೆ ಕಟ್ಸೋದು ಎಲ್ಲೂ ನಿಲ್ಲಲ್ಲ, ಯಾವುದೇ ಸ್ಟೇಟಲ್ಲೂ ನಿಲ್ಲಲ್ಲ. ಸೊ ಐರನ್ ಆ್ಯಂಡ್ ಸ್ಟೀಲ್ ಬೇಕೇ ಬೇಕು. ಟಾಟಾ ಪವರ್, ಎಲೆಕ್ಟ್ರಿಕ್ ಕಾರ್ಸ್ ಆರ್ ದ ಫ್ಯೂಚರ್. ಬಟ್ ಐ ವಿಲ್ ನೆವರ್ ಬಿಕಮ್ ಎನ್ ಎಲೆಕ್ಟ್ರಿಕ್ ಗೈ. ನಾನ್ ಹಾರ್ಡ್ ಕೋರ್ ಪೆಟ್ರೋಲ್. 3.5 ಲೀಟರ್ V6 ಗುರು, ಅದು 4 ಕಿಲೋಮೀಟರ್ ಕೊಡುತ್ತೆ ಮೈಲೇಜ್ ನಂದು ಪೆಟ್ರೋಲ್ ಗಾಡಿ. ಅದು ಐ ಆಮ್ ಅ ಹಾರ್ಡ್ ಕೋರ್ ಫ್ಯೂಯಲ್ ಗೈ. ಸೊ ಫ್ಯೂಯಲ್ ಇಸ್ ಗೋಯಿಂಗ್, ಐ ಮೀನ್ ಎಲೆಕ್ಟ್ರಿಕ್ ಇಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್. ಸೊ ಇನ್ವೆಸ್ಟ್ ಆನ್ ದ್ಯಾಟ್. ಆಮೇಲೆ ಆಲ್ವೇಸ್ ಲೈಕ್ ಇಷ್ಟಂತ ಇಟ್ಕೊಳ್ಳಿ ನಿಮ್ಮ ಎಕ್ಸ್ಪೆಂಡಿಚರ್ ಮಿಸಲೇನಿಯಸ್ಗೆ. ಅದು ಬಿಟ್ಟು ಜಾಸ್ತಿ ಖರ್ಚು ಮಾಡಕ್ಕೆ ಹೋಗಬೇಡಿ. ಆ್ಯಂಡ್ ಇಫ್ ಯು ಹ್ಯಾವ್ ಸಮ್ಮನ್, ಮನೇಲಿ ಯಾರಾದರೂ ದುಡ್ಡನ್ನ ನೋಡ್ಕೊಳ್ಳೋರು, ಅವ್ರ ಹತ್ರ ಕೊಡಿ. ಲೈಕ್ ನಾನೇನು ಹೇಳ್ತೀನಿ ಗೊತ್ತಾ, ಮನೇಲಿ ಇವಾಗ ಮದುವೆ ಆದವ್ರಿಗೆ, ಇವಾಗ ನಮ್ಮ ಅಪ್ಪ ಅಲ್ಲ ಈ ಮಾಡಲಿಲ್ಲ ಇದನ್ನ, ನಾನು ಆದರೆ ನಮ್ಮ ಅಪ್ಪಂಗೆ ಯಾವಾಗಲೂ ಅಡ್ವೈಸ್ ಮಾಡ್ತೀನಿ, ಮನೇಲಿರೋ ಹೆಂಡತಿ ಗೃಹಿಣಿಯರಿಗೆ ದುಡ್ಡು ಕೊಡಿ. ಅವ್ರು ಇಟ್ಕೊಳ್ಬೇಕಾದ್ರೆ ಡಬಲ್ ಆಗುತ್ತೆ. ನಾವು ಗಂಡಸ್ ಇಟ್ಕೊಳಕ್ ಖರ್ಚು ಮಾಡೋದು ಜಾಸ್ತಿ. ನಮಗೆ ಅದು ನೋಡಿದಾಗ ತಗೋಬಿಡೋಣ, ಮನೆಯವ್ರಿಗಲ್ಲಿ ಮನೆಗಲ್ವಾ ತಗೋಬಿಡೋಣ, ಹಂಗೆ ಹಿಂಗೆ ಮಾಡ್ಬಿಡ್ತೀವಿ. ಬಟ್ ಅದೇ ನೀವು ಒಂದು ಹೆಂಗಸರಿಗೆ ದುಡ್ಡು ಕೊಟ್ಟು ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಸೇವ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಜೀವನ ನಡ್ಸ್ಕೊಂಡು ಹೋಗ್ತಾರೆ. ನಿಮಗೆ ಇವಾಗ ಒಂದು ಗಂಡ್ಸ್ಗೆ ದುಡ್ಡಿಲ್ದೆ ಹೋದ್ರು ಹೆಂಗಸತ್ತೆ ಇರುತ್ತೆ. ಏನಕ್ಕೆ? ಅವ್ರು ಯಾವಾಗಲೂ ಸೇವ್ ಮಾಡ್ತಾರೆ. ಲೈಕ್ ಮನೆ ಲಕ್ಷ್ಮಿ, ಅವರು ಲಕ್ಷ್ಮಿಗೆ ಕೊಡಿ, ಡಬಲ್ ಆಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಆಲ್ವೇಸ್ ಥಿಂಕ್. ಆ್ಯಂಡ್ ಬಿ ವೆರಿ ಸಿಂಪಲ್. ನಿಮ್ಗೆ ಯಾವ್ದು ಇವಾಗ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆಯೋ, ನಿಮ್ಮ ಇನ್ಕಮ್ ಹೆಂಗಿದೆಯೋ ಅಷ್ಟಕ್ಕೆ ಬದುಕಬೇಕು. ಇವಾಗ ನೀವು 3000 ರೂಪೀಸ್ ಅರ್ನ್ ಮಾಡಿಕೊಂಡು ನೀವು 7000 ರೂಪೀಸ್ ಬಟ್ಟೆ ತಗೋತೀನಿ ಅಂದರೆ ಫೂಲಿಶ್ನೆಸ್ ಅಂತಾರೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಎಸ್, ನೀವು ನೋಡಿದ್ದನ್ನ ಬೇರೆಯವ್ರು ತಗೊಂಡಾಗ ನಿಮ್ಗೆ ಆಸೆ ಆಗ್ಬೋದು, ಅದಾಗುತ್ತೆ. ಅಲ್ಲಿಗೆ ಹೋಗ್ಬೇಕು ಅಂತ ಕೆಲಸ ಮಾಡಿ. ಒನ್ಸ್ ಯು ಅಚೀವ್ ದಟ್ ಡ್ರೀಮ್, ಇಟ್ ಈಸ್ ಈಸಿ ಟು ಅಫೋರ್ಡ್ ದಟ್. ಪ್ರಾಬಬ್ಲಿ ನಿಮಗೆ ನನಗೆ ಇವಾಗ ಸಿಕ್ಕಿರೋ ನಿಮಗೆ 2 years ಆದ್ಮೇಲೆ ಸಿಗ್ಬೋದು. ಬಟ್ ಸ್ಟಿಲ್ ಯು ವಿಲ್ ಬಿ ಆನ್ ದ ಸೇಮ್ ಗ್ರೋತ್. ಐ ವೋಂಟ್ ಗೋ ಎನಿವೇರ್ ಹೈ. ಯು ಶುಡ್ ವರ್ಕ್ ಫಾರ್ ಇಟ್. ವರ್ಕ್ ಫಾರ್ ಸಕ್ಸಸ್. ಸಕ್ಸಸ್ ವಿಲ್ ಫಾಲೋ ಯು ಆ್ಯಂಡ್ ಮನಿ ವಿಲ್ ಫಾಲೋ ಯು. ಟ್ರಸ್ಟ್ ಮೀ. ನೆವರ್ ವರ್ಕ್ ಫಾರ್ ದಟ್. ನಾನು ದುಡ್ಡು ಮಾಡ್ಬೇಕಂತ ಕೆಲಸ ಮಾಡಬೇಡಿ. ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ಗಗನ್ ಅವರೇ. ಸೊ ನಿಮಗೆ ಈ ಸಂದರ್ಶನ ಹೇಗೆ ಅನಿಸ್ತು? ವೆರಿ ಕೂಲ್. ಲೈಕ್ ಇಟ್ ವಾಸ್ ಜಸ್ಟ್ ಲೈಕ್ sharing your experience ಅನ್ನೋ ಥರ ಆಯಿತು. ಲೈಕ್ ಅ ಫ್ರೆಂಡ್ ಕಮಿಂಗ್ ಆ್ಯಂಡ್ ಆಸ್ಕಿಂಗ್ ಯು ಆ್ಯಂಡ್ ವಿತ್ ಜಸ್ಟ್ 2 cameras ಅಷ್ಟೇ ಡಿಫ್ರೆನ್ಸ್. ಅಪಾರ್ಟ್ ಫ್ರಮ್ ದಟ್, ಇಟ್ಸ್ ವೆರಿ ಹೋಮ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುಜಯ್. ಎಸ್, ಥ್ಯಾಂಕ್ ಯು ಸೊ ಮಚ್ ಗಗನ್ ಅವರೇ. ಸೊ ಒಳ್ಳೇದಾಗಲಿ ನಿಮ್ಮೆಲ್ಲ ಮುಂದಿನ ಫ್ಯೂಚರ್ ಪ್ಲ್ಯಾನ್ಸ್ಗಳಿಗೆ, ಪ್ರಾಜೆಕ್ಟ್ಸ್ಗಳಿಗೆ. ಸೊ ಆದಷ್ಟು ಬೇಗ, ಇನ್ನೂ ಬೇಗ, ಲೈಕ್ ಅಂದರೆ ಪ್ರೇಕ್ಷಕರಿಗೆ ಮನೋರಂಜನೆನ ಕೊಡೋ ಥರ ಆಗಲಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನಿಮಗೂ ಅಷ್ಟೇ ಆಲ್ ದಿ ಬೆಸ್ಟ್. ನಿಮ್ಮ ತಂಡಕ್ಕೂ ಅಷ್ಟೇ, ನಿಮ್ಮ DOPಗೂ ಅಷ್ಟೇ, ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್. ಎಸ್.
ಸೊ ಸ್ನೇಹಿತರೆ, ಇದಾಗಿತ್ತು ಗಗನ್ ಚಿನ್ನಪ್ಪ ಅವರ ಮಾತುಗಳು. ಮತ್ತೆ ಹೊಸ ಅತಿಥಿ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.